ಓಕೆ, ಸೊ ಎಲ್ರಿಗೂ ಕೂಡ ಸೊ ಆನ್ ಟೈಮಿಗೆ ಬಂದಂತವ್ರು ಎಲ್ರಿಗೂ ಕೂಡ ಸೊ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಅಂಡ್ ಸೊ ನಿಮ್ಮ ಒಂದು ಪಾರ್ಟ್ನರ್ಸ್ಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ವಿಶೇಷವಾಗಿರುವಂತಹ ಒಂದು ಮಂತ್ ಬಿಗಿನಿಂಗ್ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಸೆಷನ್ ಇವತ್ತು ಸಿಗ್ಲಿಕ್ಕೆ ರೆಡಿ ಆಗಿದೆ. ಹಾಗಾಗಿ ನಿಮ್ಮ ಎಲ್ಲಾ ಪಾರ್ಟ್ನರ್ಸ್ಗಳು ಬಂದಿದ್ದಾರೆ ಅಂತ ಒಂದ್ಸರಿ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಮಿಡಿಯೇಟ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಪ್ಲಾನ್ ಮಾಡಿ. ಸೊ ಆಲ್ರೆಡಿ 8:50 ಸೊ ನಾವು ಸ್ಟಾರ್ಟ್ ಮಾಡೋಣ. ಸೊ ಎವ್ರಿಡೇ ಹೇಗೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಹಾಗೇನೆ ಇವತ್ತು ಕೂಡ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ 9 PM ಸೆಷನ್. ಸೊ ಆಕ್ಚುಲಿ 2 ದಿನಗಳ ರಜಾ ಇದ್ದಿದ್ದರಿಂದ ಆಕ್ಚುಲಿ ಸ್ಕೂಲಿಗೆ ಹೇಗೆ ಸಾಟರ್ಡೆ ಸಂಡೇ ರಜೆ ಇದ್ದು ಮಂಡೇ ಸ್ಕೂಲಿಗೆ ಹೋಗುವಾಗ ಮಕ್ಕಳಲ್ಲಿ ಹೇಗೆ ಸ್ಟ್ರೆಂತ್ ವೇರಿಯೇಷನ್ ಇರುತ್ತೋ ಹಾಗೇನೆ ಇಲ್ಲೂ ಕೂಡ ನಮ್ಮ ಒಂದು ಈ ಒಂದು ಟೀಮ್ ವರ್ಕ್ ಅಲ್ಲಿ ಸೊ ಡೆಫಿನೆಟ್ಲಿ 2 ದಿನಗಳ ಕಾಲ ರಜೆ ಮುಗಿಸ್ಕೊಂಡು ಇವತ್ತು ಈ ಸೆಷನ್ ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನೆನಪಾಗೋದಿಲ್ಲ ಒಂದೇ ಸರಿ ಎವ್ರಿಡೇ ಇರುತ್ತೆ ಅಂತೇಳಿ 2 ದಿನ ಗ್ಯಾಪ್ ಇರುವಾಗ. ಸೊ ಇವಾಗ ಮತ್ತೆ ನಿಮ್ಮ ಟೀಮ್ ಅವ್ರನ್ನೆಲ್ಲರೂ ಕೂಡ ನೀವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ಗುರುವಾರದವರೆಗೂ ಕೂಡ ಕಂಟಿನ್ಯೂ ಆಗಿ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾರೆ. ಸೊ ಕನೆಕ್ಟ್ ಇದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜೊತೆಗೆ ಯಾರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಮ್ಯಾಕ್ಸಿಮಮ್ ವಿಚಾರನ ನೀವು ತಗೊಳ್ಳಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಪ್ರೆಸೆನ್ಸ್ ಅಲ್ಲಿ ಇರ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸೊ ಅದನ್ನು ಕೂಡ ಸೊ ನೀವು ಮಾಡಿದ್ರೆ ಬೆಟರ್ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಶೇಷವಾಗಿರುವಂತಹ ಒಂದು ಮಂಡೇ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋರ್ಕಿಂತ ಮುಂಚೆ 10 ನಿಮಿಷಗಳ ಕಾಲ ಒಂದು ಶೇರಿಂಗ್ಸ್ ಅನ್ನ ತಗೊಳ್ಳುವಂತ ಒಂದು ಟೈಮ್. ಸೊ ಆಲ್ರೆಡಿ ಪ್ರತಿ ದಿನ ಹೇಗೆ ಕ್ಲಾಸ್ ಅಲ್ಲಿ ನಾವು ಮೊದಲ 10 ನಿಮಿಷ ಶೇರಿಂಗ್ಸ್ ತಗೊಳ್ತೀವೋ ಹಾಗೇನೆ ಇವತ್ತು ಕೂಡ ಒಂದು ಅದ್ಭುತವಾದಂತ ಶೇರಿಂಗ್ಸ್ ಅನ್ನ ತಗೊಳ್ಳುವಂತ ಒಂದು ಟೈಮ್ ಬಂದಿದೆ. ಸೊ ಯಾರೆಲ್ಲ ಲಾಸ್ಟ್ 2 ಡೇಸ್ ಇಂದ 2 ದಿನಗಳಿಂದ ನಿಮ್ಗೆ ಗೊತ್ತು 2 ದಿನ ಈ ಒಂದು ಸೆಷನ್ ಇರ್ಲಿಲ್ಲ. ಸೊ ಫುಲ್ ಫೀಲ್ಡ್ ಅಲ್ಲಿ ಬ್ಯುಸಿ ಆಗಿದ್ರಿ. ಓಕೆ, ಆ 2 ದಿನಗಳ ಕಾಲ ಸೊ ಯಾರೆಲ್ಲ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ರಿಸಲ್ಟ್ ಬಂದಂತವ್ರನ್ನ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಹ್ಯಾಂಡ್ ರೈಸ್ ಮಾಡ್ಬೋದಾ? ಸೊ ಯಾರಿಗೆಲ್ಲ ರಿಸಲ್ಟ್ ಬಂದಿದೆ 2 ದಿನದಲ್ಲಿ ಸಾಟರ್ಡೆ ಸಂಡೇ ಏನು ನೀವು ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಸೊ ನಾನಿಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ನಿನ್ನೆ ಮತ್ತೆ ಅದ್ರ ಹಿಂದೆ ಸಾಟರ್ಡೆ ಮತ್ತೆ ಸಂಡೇ 2 ದಿನಗಳ ಶೇರಿಂಗ್ ಅನ್ನ ನೀವು ಮಾಡ್ಬೇಕಾಗುತ್ತೆ. ಓಕೆ, ಸೊ ನೋಡೋಣ, ಅನ್ಮ್ಯೂಟ್ ಮಾಡ್ತೀನಿ. ಲಲಮೇಶ್ ಶಕ್ಕ. ಓಕೆ ಸರ್, ಅನ್ಮ್ಯೂಟ್ ಆಪ್ಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಚಾಂಪಿಯನ್ಸ್ ಅಂಡ್ ಲೀಡರ್ಸ್. ವಾಯ್ಸ್ ಆಡಿಬಲ್ ಇದೆಯಾ ಸರ್? ಎಸ್ 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 ಸರ್, ವೆಲ್ಕಮ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಅದ್ಭುತವಾದಂತ 2 ದಿನ ಕ್ಲಾಸ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ತುಂಬಾ ಖುಷಿಯಿಂದ ನಾವು ಫೀಲ್ಡ್ ವರ್ಕ್ ತುಂಬಾನೇ ಮಾಡ್ತಾ ಇದೀವಿ. ಒಂದಿನನು ಮನೇಲೆ ಕುಂತ್ಕೊಂತ ಇಲ್ಲ, ತುಂಬಾನೇ ಸೇಲ್ಸ್ ಮಾಡ್ತಾ ಇದೀವಿ. ಮೊನ್ನೆನೂ ಕೂಡ ನಾನು 5,000 ರೂಪಾಯಿ ಪ್ರಾಡಕ್ಟ್ ತಗೊಂಬಂದಿದ್ದೆ, ಎಲ್ಲಾನು ಕೂಡ ಸೇಲ್ಸ್ ಮಾಡಿದೀನಿ. ಮತ್ತೆ ನಾಳೆ ಹೋಗಿ DP ಹೋಗಿ ಮತ್ತೆ ತೊಗೊಂಬರೋದು, ಮತ್ತೆ ಸೇಲ್ಸ್ ಮಾಡ್ತಾ ಇದೀನಿ. ಅದ್ಭುತ ಪ್ರಾಡಕ್ಟ್ ಅಂತ ತುಂಬಾ ಕ್ವಾಲಿಟಿನೂ ಇದೆ, ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಮುಂಚೆ ಹೇಳ್ಬೇಕಾದ್ರೆ ನಾವು ರಿಲೇಟಿವ್ ಆಗಿ ಮಾತಾಡ್ಕೊಂಡು ಅವ್ರ ಜೊತೆ ಅದ್ಭುತವಾಗಿ ನಾವು ಅವ್ರಿಗೆ ಚೆನ್ನಾಗಿ ಹೇಳಿ ತಿಳಿಸಿಕೊಟ್ಟು ಅವ್ರಿಗೆ ಒಂದೊಂದು ಪ್ರಾಡಕ್ಟ್ ಅನ್ನು ಕಮ್ಮಿ ರೇಟ್ ಅಲ್ಲಿ ನಾವು ಸೊಲ್ಯೂಷನ್ ಮಾಡಿ ಆಮೇಲೆ ತುಂಬಾ ಹಿಡಿಸಿದ ಮೇಲೆ ಒಳ್ಳೆ ಸ್ವಲ್ಪ ದುಬಾರಿ ಅಂತ ಸ್ವಲ್ಪ ರೇಟ್ ಕಾಸ್ಟ್ಲಿ ಇರೋದನ್ನ ಅವ್ರಿಗೆ ಸೊಲ್ಯೂಷನ್ ಮಾಡ್ತೀವಿ. ಅದು ಪರವಾಗಿಲ್ಲ, ಅವರು ನಂಬ್ಕೊಂಡು ತಗೊಂತಾನೆ ಇದ್ದಾರೆ. ಯಾರು ಒಲ್ಲಂತಿಲ್ಲ, ಚೆನ್ನಾಗಿದ್ದಾವೆ ಬರ್ತವೆ ಅಂತ ಹೇಳ್ತಾರೆ. ಪ್ರತಿಯೊಂದು ನಾವು ಎಸೆನ್ಷಿಯಲ್ ಪ್ರಾಡಕ್ಟ್ ಆಗ್ಲಿ ಮತ್ತೆ ವೆಲ್ನೆಸ್ ಪ್ರಾಡಕ್ಟ್ ಆಗ್ಲಿ ಅದ್ಭುತ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಯೂಸ್ ಮಾಡ್ತಾ ಇದೀನಿ. ನಮ್ಮ ಮನೆಯವರು ಕೂಡ ಎಲ್ಲರಿಗೂ ಸ್ವಲ್ಪ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಓವರಾಗಿ ನಾವು ಫೀಲ್ಡ್ ವರ್ಕ್ ಅಲ್ಲೇ ತುಂಬಾನೇ ಸೇಲ್ ಮಾಡೋದು. ಈ ಮಂತ್ ಅಲ್ಲಿ ನಾವು ಕೂಡ ಟಾರ್ಗೆಟ್ ತಗೊಂಡಿದೀನಿ ಮಾಡ್ಬೇಕಂತ. ಒಂದ್ 60 ಇಲ್ಲ 70,000 ತನನು ನಾವು ಸೇಲ್ ಮಾಡಿಸ್ಬೇಕನ್ನೋ ಪ್ಲಾನ್ ಇದೆ ನಂದು ಕೂಡ. ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ ಸರ್. ಮತ್ತ ಅದ್ರ ಜೊತೆ ನಮ್ ಮಿಸಸ್ ಕೂಡ ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ. ಅವರು ನಾವು ಕೂಡ ಮಾಡ್ತೇವೆ. ನಮ್ಮ ಅಪ್ಲೈನ್ ಲೀಡರ್ ಅಂತ ಆನಂದ್ ಸರ್ ಮತ್ತೆ ಶಿವರಾಜ್ ಸರ್ ಅವರು ನಮ್ಗೆ ತುಂಬಾ ಸಾಥ್ ಕೊಡ್ತಿದ್ದಾರೆ. ಅವರು ಯಾವ ತರ ಮಾರ್ಗ ತೋರಿಸ್ತಾರೆ ಅವ್ರ ಹಂಗೇನೆ ನಾವು ಕೂಡ ಅವ್ರು ಹೇಳಿದ ಮಾತಿಗೆ ನಾವು ಹೋಗ್ತೀವಿ. ಪ್ರತಿಯೊಂದು ನಮ್ಗೆ ಏನಾದ್ರು ಸೊಲ್ಯೂಷನ್ ಬೇಕಿದ್ದಾರೆ ನಮ್ಮ ಆನಂದ್ ಸರ್ಗೆ ಕೇಳ್ತೀವಿ, ಅವರು ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ.
ಅದ್ಭುತ ಸರ್. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಒಂದು ಎನರ್ಜಿ ಖಂಡಿತ ನೀವು ಮಾತಾಡುವಂತ ರೀತಿಯಲ್ಲಿ ಗೊತ್ತಾಗುತ್ತೆ. ನೀವು ಆಲ್ರೆಡಿ ಫೀಲ್ಡಿಗೆ ಇಳಿದಿದ್ದೀರಾ. ಸೊ ಫೀಲ್ಡ್ ಅಲ್ಲಿ ಒಂದು ಧಮಾಕ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಸೊ ಖಂಡಿತ. ಸೊ 2 days ಅಲ್ಲಿ 5,000-6,000 ರೂಪಾಯಿ ಪ್ರಾಡಕ್ಟ್ ಅನ್ನ ನೀವು ರಿಟೇಲ್ ಮಾಡಿರುವಂತದ್ದು. ಸೊ ಮತ್ತೆ ನಾಳೆ ಹೋಗಿ ಬೈ ಮಾಡ್ಕೊ ಬರ್ಬೇಕು ಅಂತ ಹೇಳ್ತಾ ಇರೋದು. ಸೊ ಮಂತ್ ಓಕೆ ಸರ್. ಆರಂಭದಲ್ಲಿ ಇಷ್ಟೊಂದು ಸ್ಪೀಡ್ ಅಲ್ಲಿ ಇದ್ದೀರಾ ಅಂದ್ರೆ ಖಂಡಿತ ಮಂತ್ ಎಂಡ್ ಅಲ್ಲಿ ದೊಡ್ಡ ಒಂದು ಓಕೆ ಸರ್. ಮಿರಾಕಲ್ ಮತ್ತೆ ನ ನಮ್ಮ ಮಾಡ್ತೀರಾ ಅಂತ ಹೇಳಿ. ಗುರುಗಳ ನಮ್ಮ ಗುರುಗಳಾದಂತ ಸಮೀರ್ ಥ್ಯಾಂಕ್ ಯು ಸರ್ ಸರ್. ಕೂಡ ಥ್ಯಾಂಕ್ ಯು ಬರ್ತಾ ಸೋ ಇದ್ದಾರೆ ಮಚ್. ಬೆಂಗಳೂರು. ಥ್ಯಾಂಕ್ ಯು. ಟೈಮಿನ ಅಭಾವ ಇದೆ. ಸಾಕಷ್ಟು ಜನರದ್ದು ಓಕೆ ಫೀಡ್ಬ್ಯಾಕ್ ಓಕೆ ತಗೋಬೇಕು. ಓಕೆ ಥ್ಯಾಂಕ್ ಯು ಓಕೆ ಸೋ ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಗಣೇಶ್ ದೇವಡಿಗೆ ಸರ್. ಗಣೇಶ್ ಪೂಜಾರಿ ಸರ್, ವೆಲ್ಕಮ್ ಸರ್. ಅನ್ಮ್ಯೂಟ್ ಆಗಿಲ್ವಾ? Yes, sir. Yes, sir. Good morning, sir. ಎಸ್, ಸೊ ವೆಲ್ಕಮ್ ಸರ್. ಮಂತ್ ಬಿಗಿನಿಂಗ್ ಅಲ್ಲಿ ಆಲ್ರೆಡಿ ಲಾಸ್ಟ್ ಮಂತ್ ಅಲ್ಲಿ ನಾವು ಒಂದು ಕೃಷಿ ಪ್ರಾಡಕ್ಟ್ ಅನ್ನ ಒಬ್ಬರಿಗೆ ಕೊಟ್ಟಿದ್ವಿ ಯೂಟ್ಯೂಬ್ ಚಾನಲ್ ಮುಖಾಂತರ. ಸೊ ಅವರಿಗೆ ಎಸ್, ನಾನು ಆಕ್ಚುಲಿ ಅಪ್ರೋಚ್ ಆದಾಗ ಅವ್ರಿಗೆ ಇದ್ರದ್ದೊಂದು ಮದಿಕೇರ್ ಬಗ್ಗೆ ಹೇಳಿದ್ದೆ. ಬಟ್ ಅವ್ರನ್ನ ಝೂಮ್ ಅಲ್ಲಿ ಸೆಷನ್ ಅಲ್ಲಿ ಅಟೆಂಡ್ ಮಾಡಿಸ್ತಾ ಇದ್ದೆ. ಅವ್ರು ಝೂಮ್ ಅಟೆಂಡ್ ಆಗ್ತಾ ಇದ್ರು. ಅದ್ರ ಮೇಲೆ ಅವ್ರು ಕೇಳಿದ್ರು ಏನು ಅಂತ ಹೇಳಿ. ಅದಕ್ಕೆ ಈ ಮಂತ್ ಬಿಗಿನಿಂಗ್ ಅಲ್ಲೇ ಅವ್ರನ್ನ ಹೋಗಿ ಜಾಯಿನ್ ಮಾಡಿಸಿ 50 PV ಮಾಡಿಸ್ಬಿಟ್ಟು ಇದ್ ಮಾಡಿರುವಂತದ್ದು, ನನ್ನ ಅಪ್ಲೈನ್ ಸಪೋರ್ಟ್ ತಗೊಂಡು. ಅದೇ ರೀತಿ ನಿನ್ನೆ ಕೂಡ ಒಂದು 5 ರಿಂದ 6 ಹೋಮ್ ಮೀಟಿಂಗ್ ಮಾಡಿದೀವಿ. ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದೇ ರೀತಿ ಅಗ್ರಿಕಲ್ಚರ್ ಡೆಮೋ ಕೂಡ 7 ಕಡೆ ಅಗ್ರಿಕಲ್ಚರ್ ಡೆಮೋ ಕೊಟ್ಟು ಆಲ್ಮೋಸ್ಟ್ 4,000 rupees ತನಕ ರಿಟೇಲ್ ಕೂಡ ಮಾಡಿದೀವಿ. ಆ, ಇನ್ನು ಕೂಡ ನಾಳೆ ಪ್ಲಾನ್ ಕೂಡ ಇದೆ. ಇವತ್ತು ಸ್ವಲ್ಪ ನನಗೆ ಮನೇಲಿ ಕೆಲಸ ಇರೋದ್ರಿಂದ ಸ್ವಲ್ಪ ಮನೆ ಕೆಲಸ ಮುಗಿಸ್ಕೊಂಡು ನಾಳೆ ಮತ್ತೆ ಪ್ಲಾನಿಗೆ ಇಳಿತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಪೂಜಾರಿ ಸರ್. ಆಲ್ರೆಡಿ ಎವ್ರಿ ಡೇ ನಿಮ್ಮ ಶೇರಿಂಗ್ಸ್ ಇರುತ್ತೆ. ಎವ್ರಿ ಡೇ ನೀವು ಆಕ್ಷನ್ ಮಾಡ್ತೀರಾ. ಸೊ ಇದನ್ನ ಪ್ರತಿದಿನ ನಾನು ಕೂಡ ನೋಡ್ತಾ ಇದ್ದೀನಿ. ಸೊ ಒಂದು ರೈಟ್ ಪಾತ್ ಅಲ್ಲಿ ಇದ್ದೀರಾ. ಮಂತ್ ಆರಂಭನೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್. ಈ ಮಂತ್ ದೊಡ್ಡ ಒಂದು ರಾಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನಾನು ಅಕ್ಕಮ್ಮ ಮೇಡಮ್ ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶೇರಿಂಗ್ ತಗೊಳ್ತಾ ಇದ್ದೀನಿ. ಅಕ್ಕಮ್ಮ ಮೇಡಮ್. ಅಕ್ಕಮ್ಮ ಮೇಡಮ್ ಅನ್ಮ್ಯೂಟ್ ಮಾಡಿ. Okay, sir. Thank you, sir. Thank you for the opportunity, sir. ಸರ್ ಗುಡ್ ಮಾರ್ನಿಂಗ್. ನಾನು ಕೂಡ ನಿನ್ನೆ 2 ಹೋಮ್ ಮೀಟಿಂಗ್ ಮಾಡಿ 2 ಸ್ಪಾನ್ಸರ್ ಮಾಡ್ಕೊಂಡ್ ಬಂದೆ ಸರ್. ಅದೇ ರೀತಿ 2,000 ಪ್ರಾಡಕ್ಟ್ ಕೂಡ ಕೊಟ್ಟಿದ್ದೀನಿ ಸರ್. ಇವತ್ತು ಕೂಡ ಹೋಮ್ ಮೀಟಿಂಗ್ ಮಾಡಿ ಇವತ್ತು ಕೂಡ ನಾಳೆ ಐಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಮಾಡ್ಕೊಂತೀವಿ, ಪ್ರಾಡಕ್ಟ್ನ ಪ್ರತಿ ತಿಂಗಳು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಇದ್ದಾರೆ ಸರ್. ತುಂಬಾನೇ ಖುಷಿ ಆಗ್ತದೆ ಈ ಒಂದು ಇದರಲ್ಲಿ ಇರಲಿಕ್ಕೆ. ಪ್ರತಿಯೊಬ್ಬರ ಶೇರಿಂಗ್ ಕೇಳಿ ನಾನು ಕೂಡ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿ ನಾನು ಕೂಡ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಮೇಡಮ್. ಸೊ ಏನು ಎಲ್ರು ಕೂಡ ಪ್ರತಿದಿನ ಶೇರಿಂಗ್ಸ್ ನ ಕೇಳಿ ನನಗೂ ಕೂಡ ಮಾಡ್ಬೇಕಂತ ಅನ್ಸಿ ನಾನು ಫೀಲ್ಡಿಗೆ ಹೋಗಿ ಎರಡು ಹೋಮ್ ಮೀಟಿಂಗ್ ಮಾಡಿ ಸ್ಪಾನ್ಸರ್ ಮಾಡಿಸುವಂತದ್ದು ಮತ್ತೆ 2,000 ರೂಪಾಯಿ ಪ್ರಾಡಕ್ಟ್ ಕೊಟ್ಟು ಬಂದಿದ್ದೀರಾ ಅಂದ್ರೆ ಸೊ ರಿಯಲಿ ಒಂದು ಗ್ರೇಟ್ ಅಚೀವ್ಮೆಂಟ್ ಇದು. ಸೊ ಇದನ್ನ ನಾನು ಇನ್ನೆಷ್ಟು ಗ್ರೋತ್ ಕಡೆ ತಗೊಂಡು ಹೋಗ್ತೀನಿ ಅನ್ನೋದ್ರ ಮೇಲೆ ಇನ್ನಷ್ಟು ಜಾಸ್ತಿ ಗ್ರೋತ್ ಅನ್ನ ಸೊ ಡೆಫಿನೆಟ್ಲಿ ಈ ಮಂತ್ ಅಲ್ಲಿ ನೀವು ಮಿರಾಕಲ್ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಶೇರಿಂಗ್ಸಿಗೆ. ಸೊ ಜೊತೆಗೆ ಕಳೆದ ಇವಾಗ ಈ ಮಂತ್ ಅಲ್ಲಿ ಜುಲೈ ಮಂತ್ ಏನಿದೆ, ಕಳೆದ 5 ದಿನಗಳ ಕಾಲ ಒಂದು ಯಾರೆಲ್ಲ ಬಿಸ್ನೆಸ್ ಅನ್ನ ಎವ್ರಿಡೇ ನಾನು ಫೋಕಸ್ ಮಾಡಿ 5 ದಿನಗಳ ಕಾಲದಿಂದ ಸಾಕಷ್ಟು ವರ್ಕ್ ಅನ್ನ ಮಾಡಿ ರಿಸಲ್ಟ್ ಅನ್ನ ತಗೊಂಡಿದ್ದೀನಿ ಅಂತ ಹೇಳುವಂತವ್ರು ಇವಾಗ ಹ್ಯಾಂಡ್ ರೈಸ್ ಮಾಡಿ. ಸೊ ಅವರಿಗೂ ಕೂಡ ಒಂದು 10 ನಿಮಿಷ ಟೈಮ್ ಅನ್ನ ನಾವು ಕೊಡ್ತಾ ಇದೀವಿ. ಅದರಲ್ಲಿ ಒನ್ ಆಫ್ ದಿ ಗ್ರೇಟ್ ಪರ್ಸನ್ ಫಸ್ಟ್ ನಾನು ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಪರ್ಸನ್ ಕಳೆದ ಲಾಸ್ಟ್ 2-3 ಮಂತ್ಸ್ ಇಂದನೂ ಕೂಡ ಕಂಟಿನ್ಯೂ ಆಗಿ ಸೊ ಬಿಗಿನಿಂಗ್ ಇಂದನೇ ಆರಂಭದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಹೀಗೂ ಮಾಡಬಹುದಾ, ಹೀಗೂ ಆಗುತ್ತಾ. ಸೊ ನನ್ಗೆ ಅನಿಸುತ್ತೆ ಒಂದೊಂದ್ಸರಿ ಈ ವ್ಯಕ್ತಿಯ ಒಂದು ಫೀಲ್ಡ್ ವರ್ಕ್ ನೋಡಿದಾಗ ಅಥವಾ ಇವರ ಒಂದು ರಿಟೇಲಿಂಗ್ ನೋಡಿದಾಗ ನಂಗೆ ಅನ್ಸುತ್ತೆ ತಿಂಗಳಿಗೆ 3,000 PV ಕೂಡ ಮಾಡಬಹುದು. ಆ ಕೆಪಾಸಿಟಿ ಈ ಬಿಸ್ನೆಸ್ ಇದೆ ಅಂತಾನು ಕೂಡ ಅನ್ಸುತ್ತೆ. ಯಾಕೆಂದ್ರೆ ಆ ತರದೊಂದು ಎವ್ರಿ ಮಂತ್ ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡೋಣ ಅವ್ರು ಏನ್ ಹೇಳ್ತಾರೆ, ಅವರು ಹೇಗೆ ಅದನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ರಿಸಲ್ಟ್ ಬರ್ತದೆ ಅಂತ ಕೇಳೋಣ ಅವ್ರ ಬಾಯಿಂದಾನೆ. ಪ್ಲೀಸ್ ವೆಲ್ಕಮ್ ದಿನೇಶ್ ಸರ್. ದಿನೇಶ್ ಜಿ ಅನ್ಮ್ಯೂಟ್ ಮಾಡಿ.
ಎಸ್ ದಿನೇಶ್ Yes, ಸರ್. sir. Thank you, sir. Voice audible ಇದೆಯಾ sir? Yes. ಎಸ್ ಎಸ್ ಎಸ್. Yes, thank you so much, sir. ತುಂಬಾ ಖುಷಿ ಆಗ್ತಿದೆ ಈ ಒಂದು ಸೆಷನ್ ಅಟೆಂಡ್ ಮಾಡ್ತಾ ಇರೋದಕ್ಕೆ. ಸೊ ಇದು ಜೂನ್ ಮತ್ತು ಜುಲೈ ಮಂತ್ ಒಂಥರ ಅಗ್ರಿಕಲ್ಚರ್ ಅಲ್ಲಿ ಒಂಥರ ಮಾನ್ಸೂನ್ ಧಮಕ ಹೇಳ್ದಂಗೆ ನಮಗೂ ಒಂಥರ ಒಂದು ಪವರ್ಫುಲ್ ಆಫರ್ ಮತ್ತೆ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಅನ್ನ ತುಂಬಾ ಗ್ರೋತ್ ಹೈ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಮಂತ್ ಸಹ ಸೇಮ್ ಚೆನ್ನಾಗಿ ಬಿಸ್ನೆಸ್ ಬಂದಿತ್ತು. ಈ ಮಂತ್ ಅಲ್ಲೂ ಸಹ ಆಲ್ರೆಡಿ ಈಗ 6ನೇ ತಾರೀಕು ಇವತ್ತು ಆಲ್ರೆಡಿ ನಂದು ಪರ್ಸನಲ್ ಫೀ 500 ಕಂಪ್ಲೀಟ್ ಆಗಿದೆ. ಲಾಸ್ಟ್ ಮಂತ್ 10th ಸೂಪರ್ ಒಳಗಡೆನೆ ವಂಡರ್ಫುಲ್. ನಂದು ಪರ್ಸನಲ್ ಫೀ ಕಂಪ್ಲೀಟ್ ಆಗಿತ್ತು ವಿತ್ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಒಂದು ಬೂಟ್ ಕ್ಯಾಂಪ್ ಮತ್ತೆ 9 o'clock ಸೆಷನ್ ಇದು ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಈ ಒಂದು ಕಲಿಕೆಯಿಂದ ನಮ್ಮ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡು ಫೀಲ್ಡ್ ಅಲ್ಲಿ ಸಹ ನಾವು ಕಸ್ಟಮರ್ನ ಏನಪ್ಪಾ ಅಂದ್ರೆ ಪರಿಚಯ ಮಾಡ್ಕೊಂತ ಅಲ್ಲಿ ಫೀಲ್ಡ್ ಅಲ್ಲಿ ಡೆಮೋ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾ ನಾವು ಆರ್ಡರ್ ತೆಗಿಯಕ್ಕೆ ಹೆಲ್ಪ್ ಆಗ್ತಾ ಇದೆ. ಈ ಒಂದು ಸೆಷನ್ ಅಲ್ಲಿ ನಾವು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಲಿಯೋದು ಪ್ರತಿಯೊಂದು ವಿಷಯನೂ ತುಂಬಾ ಅತ್ಯಮೂಲ್ಯವಾದದ್ದೇ. ಪ್ರತಿಯೊಂದು ವಿಷಯ ಈ ವಿಷಯನೆಲ್ಲ ಬಳಸ್ಕೊಂಡು ಕ್ಯಾಂಪ್ 2 ಕ್ಯಾಂಪ್ ಅಲ್ಲೂ ಫಸ್ಟ್ ಕ್ಯಾಂಪ್ ಲಾಸ್ಟ್ ಮಂತ್ ಕ್ಯಾಂಪ್ ಅಲ್ಲೂ ಸಹ ನಾನು ಆಲ್ರೆಡಿ ಎಂಬ್ರೈಸ್ ಕ್ವಾಲಿಫೈಡ್ ಆಗಿ ಅದಕ್ಕೂ ಪ್ರೀವಿಯಸ್ ಕ್ಯಾಂಪ್ ಅಲ್ಲಿ ಎಂಬ್ರೈಸ್ ಜಸ್ಟ್ ಬಂದಿರುತ್ತೆ ಕ್ರೈಟೀರಿಯಾ. ಬಟ್ ನಾನು ಲಾಸ್ಟ್ ಕ್ಯಾಂಪ್ ಅಲ್ಲಿ ಎಂಬ್ರೈಸ್ ಆಲ್ರೆಡಿ ಕ್ವಾಲಿಫೈಡ್ ಆಗಿ ನಾನು ಹೋಗಿದೆ ವಿತ್ ಡೈರೆಕ್ಟರ್ ವಿತ್ ಹೈಯೆಸ್ಟ್ ಬಿ ಇಂದ. ಸೇಮ್ ಅದೇ ಡುಪ್ಲಿಕೇಶನ್ ಈ ಮಂತ್ ಅಲ್ಲೂ ಆಗ್ತಾ ಇದೆ. ಹೆಚ್ಚು ಕಡಿಮೆ ಲಾಸ್ಟ್ ಮಂತ್ ಮತ್ತೆ ಈ ಮಂತ್ ಅಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಒಂದು 30+ 5 ಲೀಟರ್ ಕ್ಯಾನ್ ಅನ್ನ ನಾನು ಪ್ರಮೋಟ್ ಮಾಡಿದ್ದೇನೆ ಪ್ರತಿ ಕಸ್ಟಮರ್ಸ್ ಗೆ. ರಿಟೇಲಿಂಗ್ ಮಿನಿಮಮ್ 1.5 ಲಕ್ಷ ಮೇಲ್ಗಡೆ ನನ್ನ ರಿಟೇಲಿಂಗ್ ಆಗಿದೆ. ಈ ಒಂದು ಸೆಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸರ್. ಇದನ್ನ ಇನ್ನು ಮತ್ತೆ ಹೈ ಲೆವೆಲ್ ತಗೋಬೇಕಂತ ನನ್ನ ಅಪ್ಲೈನ್ ಸಹಾಯದಿಂದ ನಾನು ಇದೆಲ್ಲ ಮಾಡಕ್ಕೆ ಸಹಾಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್. ಆಕ್ಚುಲಿ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ 5 ದಿನದಲ್ಲಿ 500 PV ಮಾಡೋದು ಒಂದು ದೊಡ್ಡ ಮಿರಾಕಲ್. ಅಂದ್ರೆ ಒಂದು ತಿಂಗಳಿಗೆ ಹತ್ತತ್ರ 3,000 PVನೂ ಕೂಡ ಮಾಡಬಹುದು ಅನ್ನುವಂತಹ ಒಂದು ಹಾದಿನ ನೀವು ತೋರಿಸ್ಕೊಡ್ತಾ ಇದ್ದೀರಾ. ಇಲ್ಲಿ ಎಷ್ಟೋ ಜನರಿಗೆ ಅನಿಸ್ಬೋದು. ಯಾಕೆಂದ್ರೆ ಒಂದು ತಿಂಗಳಿಡೀ ನಾವು 100 PV ಮಾಡೋದ್ರಲ್ಲಿ ಬಹಳ ಯೋಚನೆ ಮಾಡ್ತೀವಿ. ತಿಂಗಳು ಕಳೆದ್ರೂ ಕೂಡ 100 PV ಆಗಿರೋದಿಲ್ಲ. ಕೆಲವೊಂದು ಬಾರಿ ಹೇಗಾಗಿರುತ್ತಂದ್ರೆ 19 PV ಮಾಡ್ಕೊಂಡಿರ್ತಾರೆ ತುಂಬಾ ಜನ. ಇನ್ನು 1 PVನ 31ನೇ ತಾರೀಕಿಗೆ ಮಾಡ್ತಾರೆ. ಅಂದ್ರೆ ತಿಂಗಳ ಎಂಡಿಗೆ 20 PV ಆಗುತ್ತೆ. ಸೊ ಇಂತ ಒಂದು ಇದರಲ್ಲಿ ಸೊ ಒಂದು ದಿನಕ್ಕೆ 100 PV ಮಾಡುವಂತದ್ದು ಅಂದ್ರೆ ಸೊ ಇದು ಸಿಕ್ಕಾಪಟ್ಟೆ ಅದ್ಭುತವಾದಂತ ಮಿರಾಕಲ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಏನಂದ್ರೆ ತುಂಬಾ ಜನ ಇವಾಗ ಈ ಮಂತ್ ಅಲ್ಲಿ ಈಗೇನು 5 days 6 days ಆಗಿದೆ. ಕೆಲವೊಬ್ರು 100 PV ಆಗಿದೆ, ಕೆಲವೊಬ್ರದ್ದು 200 PV ಆಗಿದೆ, ಕೆಲವೊಬ್ರು 300 ಆಗಿದೆ. ಮ್ಯಾಕ್ಸಿಮಮ್ 500 PV ವರ್ಗು ಕೂಡ ತುಂಬಾ ಜನ ಮಾಡಿದ್ದಾರೆ ಈ ಒಂದು ಟೀಮ್ ವರ್ಕ್ ಅಲ್ಲಿ. ಸೊ ಈ ಓವರಲ್ ಈ ಒಂದು 9 PM ಸೆಷನ್ ನ ಅಟೆಂಡ್ ಮಾಡ್ತಾ ಈಗ ಸೊ ಜಸ್ಟ್ 5 days ಅಲ್ಲೇ ಇವಾಗ 500 PV ವರ್ಗು ಕೂಡ ಮ್ಯಾಕ್ಸಿಮಮ್ ಜನ ಮಾಡಿದ್ದಾರೆ. ಇನ್ ಕೆಲವೊಬ್ರು 1 ಸ್ಪಾನ್ಸರ್ 2 ಸ್ಪಾನ್ಸರ್ 3 ಸ್ಪಾನ್ಸರ್ 4 ಸ್ಪಾನ್ಸರ್ ವರ್ಗು ಕೂಡ ತುಂಬಾ ಜನ ಈ ಒಂದು 9 PM ಸೆಷನ್ ನಿಂದನೇ ಸೊ ಕಲಿಕೆಯಿಂದನೇ ಸೊ ಇವತ್ತು ಮಂತ್ ಆರಂಭದಿಂದನೇ ನಾನು ಮಾಡ್ಬೇಕು ಅಂತ ಹೇಳಿ ಚಾಲೆಂಜ್ ತಗೊಂಡು ತುಂಬಾ ಜನ 4 ಸ್ಪಾನ್ಸರ್ ಕೂಡ ಮ್ಯಾಕ್ಸಿಮಮ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಯೋಚನೆ ಮಾಡಿ, ಬಿಗ್ ಥಿಂಕಿಂಗ್ ಇದ್ರೆ ಸೊ ಏನ್ ಬೇಕಾದ್ರೂ ಮಾಡ್ಬೋದು, ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವತ್ತು ನಮ್ಮ ದಿನೇಶ್ ಸರ್ ಶೇರ್ ಮಾಡ್ಕೊಂಡಿದ್ರಾಗ ನಂಗೆ ಅನಿಸ್ತು. ಸೊ ಡೆಫಿನೆಟ್ಲಿ ಸ್ನೇಹಿತರೆ, ಆತರ ಒಂದು ಮಿರಾಕಲ್ ಜುಲೈ ಮಂತ್ ಸೊ ಆರಂಭ ಸ್ಟಾರ್ಟ್ ಆಗಿದೆ. ಒಂದು ದೊಡ್ಡ ಒಂದು ಯಶಸ್ ಕಡೆ ಹೋಗ್ಲಿಕ್ಕೆ ಹೊರಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೂನ್ ಮಂತ್ ಅಲ್ಲೇ ದೊಡ್ಡ ಒಂದು ಮಿರಾಕಲ್ ಆಗಿದೆ. ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲೂ ಆಗಿದೆ, ವಿತ್ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಗ್ರೋತ್ ಬಂದಿದೆ. ಸೊ ಜೂನ್ ನ ಮೀರ್ಸೋದಕ್ಕೆ ಇವಾಗ ಜುಲೈ ಆರಂಭನೇ ತುಂಬಾ ದಿ ಬೆಸ್ಟ್ ಕಡೆ ಹೊರಟಿದೆ. ಬಹಳ ಹೆಮ್ಮೆ ಆಗುತ್ತೆ. ಸೊ ನೋಡೋಣ, ಇನ್ನೊಬ್ರು ಒಬ್ಬ ಗ್ರೇಟೆಸ್ಟ್ ಲೇಡಿ ಇದ್ದಾರೆ. ಸೊ ಯಾವ ರೀತಿ ಅಂದ್ರೆ ಇವರು ಒಂಥರ ಚೆನ್ನಮ್ಮ ಇದ್ದಂಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂಗೆ. ಸೊ ಸಾಕಷ್ಟು ಪ್ರತಿಯೊಂದು ಏನೇ ಬಂದ್ರು ಕೂಡ ಅದು ನಾನ್ ಫಸ್ಟ್ ಪಡ್ಕೋಬೇಕು ಅನ್ನೋ ಲೆವೆಲ್ಗೆ ಇವತ್ತು ಬಿಸ್ನೆಸ್ ಅಲ್ಲಿ ತುಂಬಾ ಒಂದು ರಾಕ್ ಮಾಡ್ತಾ ಇದಾರೆ. ಟೀಮ್ ಅಲ್ಲಿ ಸಾಕಷ್ಟು ಜನರಿಗೆ ಸಕ್ಸಸ್ ಅನ್ನ ಕೊಡಿಸ್ತಾ ಅವರು ಕೂಡ ಆರಂಭನ ಹೇಗ್ ಸ್ಟಾರ್ಟ್ ಮಾಡಿದಾರೆ ಅಂತ ಅವ್ರ ಬಾಯಿಂದ ಕೇಳೋಣ. ಸೊ ಪ್ಲೀಸ್ ವೆಲ್ಕಮ್ ಚಿತ್ರದುರ್ಗದಿಂದ ಯಶೋಧ ಮೇಡಮ್. ಅನ್ಮ್ಯೂಟ್ ಮಾಡಿ ಯಶೋಧ ಮೇಡಮ್ ನ. Yes, welcome. Thank you, sir. Thank you so much for the opportunity, Chandrasekhar sir.
ಆಕ್ಚುಲಿ ಏನ್ ಗೊತ್ತಿಲ್ಲ, ಲೀಡರ್ ಅಂತ ಏನಿಲ್ಲ, ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ಗಣೇಶ್ ಸರ್ ಹೇಳ್ತಿದ್ರು, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ, ಬಟ್ ಯಾವ ಹ್ಯಾಂಡ್ ಬರ್ಲಿಲ್ಲ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್. ತುಂಬಾ ಖುಷಿ ಇದೆ. 2 days ಆಕ್ಚುಲಿ 2 days ಇಂದ ವರ್ಕ್ ಮಾಡ್ತಿರೋದು. ಲಾಸ್ಟ್ ನಮ್ಗೆ ಗಣೇಶ್ ಸರ್ ಏನು ಲಾಸ್ಟ್ ಜೂನ್ ಮಂತ್ ಅಲ್ಲಿ ಏನಾಗಿದೆ, ಜುಲೈ ಮಂತ್ ಅಲ್ಲಿ ಯಾವ ಅಚೀವ್ಮೆಂಟ್, ಹೊಸ ಸ್ಪಾನ್ಸರಿಂಗ್ ಎಲ್ಲ ಆಕ್ಚುಲಿ ಒಂದು ಕ್ಲಾರಿಟಿ ಕೊಟ್ರು. ಅದಾದ್ಮೇಲೆ ಒಂದು ಆಕ್ಚುಲಿ ಅದಕ್ಕಿಂತ ಮುಂಚೆ ರಿಜಿಲ್ ಸರ್ ಕೊಟ್ಟಿದ್ರು, ಬಟ್ ಮತ್ತೆ ಗಣೇಶ್ ಸರ್ ಕೊಟ್ಮೇಲೆ ಟೀಮ್ ಅಲ್ಲಿ ರೆಡಿ ಆಗಿರೋದು. ಏನ್ 850 ಕಾಲಲ್ಲಿ ಖುಷಿ ಆಗ್ತಿದೆ ಸರ್. ಇಲ್ಲಿ ತನಕ 10 ಜನ 100 PV ಕಂಪ್ಲೀಟ್ ಮಾಡಿದ್ದಾರೆ. ಒಂಥರ ತುಂಬಾ ಖುಷಿ ಆಯ್ತು. 17 ಜನ ಸಿಲ್ವರ್ ಆಗಿದ್ದಾರೆ. ಇದೆಲ್ಲದ್ರ ಜೊತೆಗೆ ನನ್ನ ಓನ್ ಸೆಲ್ಫ್ ನಾನು ವರ್ಕ್ ಮಾಡಿರೋದು. ನೆನ್ನೆ ಹೊಸದುರ್ಗದಲ್ಲಿ ಟೀಮ್ ಗ್ಯಾದರಿಂಗ್ ನ ಮುಗಿಸ್ಕೊಂಡು 3 ಕಡೆ ಪ್ರಾಡಕ್ಟ್ ನ ಕೊಟ್ಟಿದ್ದೀನಿ. 41,957 ರೂಪಾಯಿ ಪ್ರಾಡಕ್ಟ್ ನ ರೀಚ್ ಮಾಡಿದ್ದೀನಿ. ಅದಲ್ದಲೆ ಇವತ್ತು ಖುಷಿ ಆಗ್ತಿದೆ. ನಿಯರ್ಲಿ ಒಬ್ರಿಗೆ ಒಂದು BMI ಚೆಕಪ್ ಮಾಡಿ 3,500 ರೂಪಾಯಿದು ಪ್ರಾಡಕ್ಟ್, ಏನು ಪ್ರೋಟೀನ್ ಪೌಡರ್, ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ ನ ಕೊಟ್ಟಿರೋದು. ನಿಜವಾಗೂ ತುಂಬಾ ಖುಷಿ ಆಗ್ತಿದೆ. ಓವರ್ ಆಲ್ ಏನು 2ನೇ ತಾರೀಕಿಂದ ಇಲ್ಲಿ ತನಕ 15 ಸ್ಪಾನ್ಸರಿಂಗ್ ಆಗಿದೆ. ಇವತ್ತು ಕೂಡ ಅದಕ್ಕೆ ಮತ್ತೆ ಆಡ್ ಆಗಿ ಟೋಟಲ್ 15 ಆಗಿದೆ. ಬಟ್ ಒಂಥರ ಏನೋ 850 ಕಾಲು ನಿಜವಾಗೂ ತುಂಬಾ ಮೋಟಿವೇಟ್ ಆಗ್ತಿದೆ. ಯಾಕೆಂದ್ರೆ ಸರ್ ಹೇಳ್ತಾ ಇದ್ರು ಇವಾಗ 500 PV ಅದೇನ್ ಅಷ್ಟು ಈಸಿ ಅಲ್ಲ, ಬಟ್ ಆದ್ರೆ ಕೆಲಸ ಮಾಡಕ್ ನಿಂತ್ಕೊಂಡ್ರೆ ಯಾವ್ದು ಕಷ್ಟ ಅಲ್ಲ ಅಂತ ನಾವು ಪ್ರೂವ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ನನ್ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಖಂಡಿತ ಜುಲೈ ಮಂತ್ ನ ನಮ್ಮ ಸಮೀರ್ ಮೋದಿ ಸರ್ ಬರ್ತಿದ್ದಾರೆ. ಅಷ್ಟೊಳಗಡೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ನಾವು ಕೂಡ ಮಾಡ್ಬೇಕು. ಅದಕ್ಕೋಸ್ಕರ ಖುಷಿಯಾಗಿ ವರ್ಕ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಎವ್ರಿ ಡೇ ನೀವು ನಿಮ್ಮ ಶೇರಿಂಗ್ಸ್ ಅನ್ನ ಕೊಡ್ತಾ ಇರ್ತೀರಾ. ಸೊ ಈ 2 days ಅಲ್ಲಿ ಮಾಡಿರುವಂತ ನಿಮ್ಮ ರಿಸಲ್ಟ್ ನ ಕೇಳಿದಾಗ 10 ಜನ ಆಲ್ರೆಡಿ 100 PV ಮಾಡಿದ್ದಾರೆ. ಸೊ ಜೊತೆಗೆ ಸಿಲ್ವರ್ ಆಗಿದ್ದಾರೆ 18 ಜನ ಅಂತ ಹೇಳಿದಾಗ, ಸೊ 47,000 ಐಟಮ್ ಕೊಟ್ಟಿದ್ದೀನಿ ಅಂದಾಗ, ಸೊ ಕೆಲವೊಬ್ಬರಿಗೆ ಇಲ್ಲಿ ಶಾಕ್ ಆಗ್ಬಿಡುತ್ತೆ. ಓ ಹೌದಾ, ಈಗೂ 5 ದಿನದಲ್ಲಿ ಇಷ್ಟೆಲ್ಲ ಮಾಡಿರ್ಬೋದಾ, ಈಗ 2 ದಿನದಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕಾಗುತ್ತಾ ಅಂತಾನು ಕೂಡ ಅನ್ಸುತ್ತೆ. ಸೊ ನಾನು ಅವಾಗ್ಲೇ ಹೇಳಿದಾಗೆ ಬಿಗ್ ಥಿಂಕಿಂಗ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ನೀವು 2 ಜನನು ಕೂಡ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾ ಜನ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಶೇರ್ ಮಾಡ್ಕೊಳ್ಲಿಕ್ಕೆ ಮುಂದೆ ಬರೋದಿಲ್ಲ. ಆದ್ರೆ ಇವತ್ತು ನೀವು ಇದನ್ನ ಶೇರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೊ ತುಂಬಾನೇ ಖುಷಿ ಆಗುತ್ತೆ. ಸೊ ಆ ತರದೊಂದು ಗ್ರೇಟ್ ಒಂದು ಅಪರ್ಚುನಿಟಿನ ನೀವು ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಸೊ ಜೊತೆಗೆ ನನ್ ಕಡೆಯಿಂದ ಒಂದು ಪ್ರಶ್ನೆ ಮೇಡಮ್ ನಿಮ್ಗೆ, ಏನಂದ್ರೆ ನೀವು ಎಷ್ಟನೇ ತಾರೀಕಿಗೆ ನಿಮ್ಮ ಪರ್ಸನಲ್ BV ಮಾಡ್ಕೊಳ್ತೀರಾ ಯಶೋಧ ಮೇಡಮ್? ಎವ್ರಿ ಮಂತ್ ಮ್ಯೂಟ್ ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಅನ್ಮ್ಯೂಟ್ ಆಗಿತ್ತು ಸರ್. ನಾನು ಆಕ್ಚುಲಿ ಪ್ರತಿ ತಿಂಗಳು ನಾನು 5ನೇ ತಾರೀಕು ಒಳಗಡೆ ಇಲ್ಲ 2ರಿಂದ 3ನೇ ತಾರೀಕು ಒಳಗಡೆ ನನ್ನ ಪರ್ಸನಲ್ BV ಕಂಪ್ಲೀಟ್ ಆಗಿರುತ್ತೆ ಸರ್. ಸೂಪರ್ ಆಕ್ಚುಲಿ ನನ್ನ 2ಗೆ 2ನೇ ತಾರೀಕು 3ನೇ ತಾರೀಕು ಕಂಪ್ಲೀಟ್ ಆಗಿತ್ತು ಸರ್. ಆಕ್ಚುಲಿ ಟೋಟಲ್ ನೆನ್ನೆ 5ನೇ ತಾರೀಕು ಸರ್. ನೆನ್ನೆ ಸರ್ ಅಲ್ಲ, ಇವತ್ತು 6th, ನೆನ್ನೆ 4th ಬಿಫೋರೆ ಟೋಟಲ್ 10 ಜನದ್ದು 100 PV ಆಗಿತ್ತು. ನಾವು ಒಂದು ಕೋರ್ ಟೀಮ್ ಅಂತ ರೆಡಿ ಮಾಡ್ಕೊಂಡಿದೀವಿ. ಕೋರ್ ಟೀಮ್ ಅವರು ಪ್ರತಿಯೊಬ್ರು 100 PV ಮಾಡ್ಬೇಕು 5th ಒಳಗಡೆ ಅಂತ ಒಂದು ಟಾರ್ಗೆಟ್ ಹಾಕೊಂಡಿದೀವಿ. ಟೋಟಲ್ ಇನ್ನೂ ಕೂಡ ಕೆಲವೊಬ್ರು ಮಿಸ್ ಆಗಿದ್ದಾರೆ. 10th ಒಳಗಡೆ ನಿಯರ್ಲಿ 50 ಜನ ನನ್ನ ಟೀಮ್ ಇಂದ 100 PV ಇರ್ಬೇಕು ಅಂತ ಒಂದು ಮೈಂಡ್ ಸೆಟ್ ಇದೆ. ಅವರೆಲ್ಲರೂ ಕೂಡ ಎಂಬ್ರೈಸ್ ಕ್ವಾಲಿಫೈಡ್ ಆಗೋರು. ಥ್ಯಾಂಕ್ ಯು ಸರ್. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಿಮ್ ಸೀಕ್ರೆಟ್ ಏನಿದೆ ಅಂತ ಹೇಳಿ ಇಲ್ಲಿರುವಂತ ಎಲ್ರಿಗೂ ಕೂಡ 291 ಜನರಿಗೂ ಕೂಡ ರೀಚ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಕೇಳಿದೆ. ಸೊ ನೀವು ಫಸ್ಟ್ 1, 2, 3ನೇ ತಾರೀಕು ಒಳಗಡೆ ನೀವು ಪರ್ಸನಲ್ BV ಮಾಡ್ಕೊಂಡು ನೀವು ಟೀಮಿಗೆ ಹೇಳಿದಾಗ ಅದು ಏನಾಗುತ್ತೆ, ಆಟೋಮೆಟಿಕ್ಲಿ ಸ್ಪ್ರೆಡ್ ಆಗುತ್ತೆ. ಟೀಮಲ್ಲಿ ಆ ರಿಸಲ್ಟ್ ಬಂದಿರೋದಕ್ಕೆ ಮೇಜರ್ ಕಾರಣ ಸೊ ನಿಮ್ಮ ಆರಂಭ ನೀವು ಸ್ಟಾರ್ಟ್ ಮಾಡಿರೋದು ಅಂತ ನಂಗೆ ಇಲ್ಲಿ ಕ್ಲಾರಿಟಿ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಯಶೋಧ ಮೇಡಮ್. ಒಂದು ಅದ್ಭುತವಾದಂತ ಪ್ರತಿ ತಿಂಗಳನ್ನು ಕೂಡ ನೀವು ಆರಂಭನ ಸ್ಟಾರ್ಟ್ ಮಾಡ್ತೀರಾ. ಸೊ ಟಾಪ್ ಲೀಡರ್ ಗ್ರೂಪ್ ಅಲ್ಲೂ ಕೂಡ ನೀವು ಶೇರ್ ಮಾಡ್ಕೊಳ್ತಾ ಹೋಗ್ತೀರಾ. ಮಂತ್ ಫಸ್ಟ್ ಅಲ್ಲಿ ಮಾಡಿದ ತಕ್ಷಣ ಪೋಸ್ಟ್ ಶೇರ್ ಮಾಡ್ತೀರಾ. ಸೊ ಅದೆಲ್ಲ ಸೊ ನಿಮ್ಮ ಯಶಸ್ಸಿಗೆ ಕಾರಣ ಆಗಿದೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವಾಗ ನಾನು ಇವತ್ತು ನಿಮ್ ಜೊತೆಗೆ 2 ವಿಚಾರದಲ್ಲಿ ಇವತ್ತು ವಿಚಾರನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಸೊ ನೋಡೋಣ ಇವಾಗ ನೆಕ್ಸ್ಟ್ ಪಾರ್ಟ್ ಏನು, ಹೇಗೆ, ಯಾವ ರೀತಿ, ಯಾಕೆ ಅನ್ನೋದ್ರ ಬಗ್ಗೆ ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು ವೆರಿ 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 ಇಂಪಾರ್ಟೆಂಟ್ ಆಗಿ ಈ ಮೂಮೆಂಟ್ ಅಲ್ಲಿ, ಈ ಟೈಮ್ ಅಲ್ಲಿ ನಾವು ತಗೊಳ್ತಾ ಇರುವಂತಹ ಒಂದು
ಬದಲಾವಣೆ, ಗ್ರೋತ್ ಆಗುವಂತ ಬದಲಾವಣೆ ಬಗ್ಗೆ ಸೊ ಯಾವ್ದ್ರಲ್ಲಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೇಜರ್ ಆಗಿ ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡುವಂಥದ್ದು. ಸೊ ರೈಸಿಂಗ್ ಸ್ಟಾರ್ ಅಂದ್ರೆ ಏನು, ಯಾಕೆ, ಸೊ ಅದು ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ ಜೊತೆಗೆ ಇವಾಗ ಮಾತಾಡ್ತೀನಿ. ಆಮೇಲೆ ಸೊ ಇನ್ನೊಂದು ಮಿರಾಕಲ್ ಏನಂದ್ರೆ ಇದು ಒಂಥರ ಗಾಡ್ ಗಿಫ್ಟ್ ಅಂತಾನೆ ಕರಿಬಹುದು, ಅಪರ್ಚುನಿಟಿ ಬಂದಿರೋದು ರೈಸ್ ಬಗ್ಗೆ. ಓಕೆ, ಈ ಎರಡು ವಿಚಾರದ ಬಗ್ಗೆ ನಾನು ನಿಮ್ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ರೈಸಿಂಗ್ ಸ್ಟಾರ್ ಅಂದ್ರೆ ಯಾರು ಅನ್ನೋದು ಪ್ರಶ್ನೆ ಬರುತ್ತೆ. ರೈಸಿಂಗ್ ಸ್ಟಾರ್ ಅಂದ್ರೆ ಉದಯೋನ್ಮುಖ ತಾರೆ ಅಂತ ಕರೀತಾರೆ. ಓಕೆ, ಸೊ ಸ್ಟಾರ್ ಅಂತ ಕರಿತೀವಿ ನಾವು. ಸ್ಟಾರ್ ಅಂದ್ರೆ 1 ಲಕ್ಷ ಸಂಪಾದನೆ ಅಥವಾ ಆ ಒಂದು ಲೆವೆಲ್ಗೆ. ಈಗ ಸ್ಟಾರ್ ಎಲ್ಲಿರುತ್ತೆ, ಆಕಾಶದಲ್ಲಿ ಇರುತ್ತೆ, ಹೌದಾ, ಎಷ್ಟು ಮೇಲ್ಗಡೆ ಇರುತ್ತೆ. ಸೊ ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಟಾರ್ ಅಂತ ಕರಿತೀವಿ, ತಾರೆ ಅಂತ ಕರಿತೀವಿ. ಆದ್ರೆ ಈ ರೈಸಿಂಗ್ ಸ್ಟಾರ್ ಏನಿದೆ, ರೈಸಿಂಗ್ ಸ್ಟಾರ್, ಸೊ ಆ 1 ಲಕ್ಷ ರೀಚ್ ಆಗ್ಲಿಕ್ಕೆ ಹೋಗುವಂತ ಹಾದಿ ಇದೆಯಲ್ಲ, ಆ ಹಾದಿನೇ ನಾವೇನ್ ಹೇಳ್ತೀವಿ ಅಂದ್ರೆ ರೈಸಿಂಗ್ ಸ್ಟಾರ್ ಅಂತ ಕರೆಯೋದು. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಈ ರೈಸಿಂಗ್ ಸ್ಟಾರ್ ಆಗ್ಬೇಕಾದ್ರೆ 4 ಲೆಗ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು, ಬಿಲ್ಡ್ ಮಾಡ್ಕೋಬೇಕು. ನನ್ನ ಟೀಮಲ್ಲಿ 4 ಲೆಗ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದನ್ನ ರೈಸಿಂಗ್ ಸ್ಟಾರ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ರೈಸಿಂಗ್ ಸ್ಟಾರ್ ಯಾಕೆ ಆಗ್ಬೇಕು, ಆದ್ರೆ ಏನ್ ಸಿಗುತ್ತೆ, ಹತ್ತತ್ರ 4 ಶೇರ್, 4ರಿಂದ 6 ಶೇರ್ ವರ್ಗನ್ನು ಕೂಡ ಸೊ ಶೇರ್ ನ ಪಡ್ಕೋಬಹುದು. ಸೊ ಜೊತೆಗೆ ಬಹಳ ಮುಖ್ಯವಾಗಿ ರೈಸಿಂಗ್ ಸ್ಟಾರ್ ಆಗೋದ್ರಿಂದ ವೆರಿ ಇಂಪಾರ್ಟೆಂಟ್, ನಾನು ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಅದು ಕೂಡ ಒಂದು ಅಪರ್ಚುನಿಟಿ. ಅದಾದ್ಮೇಲೆ ಯಾಕೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ರೈಸಿಂಗ್ ಸ್ಟಾರ್ ಗೆ ಸೊ ಒಂದು ಕಂಪನಿ ಕಡೆಯಿಂದ ವಿಶೇಷವಾಗಿರುವಂತ ಒಂದು ಏನು ಡಿಜಿಟಲ್ ಬ್ಯಾಡ್ಜ್ ಸಿಗುತ್ತೆ ಕಂಪನಿ ಕಡೆಯಿಂದ. ಆಮೇಲೆ ಸೊ ಒಂದು ಸರ್ಟಿಫಿಕೇಟ್ ನ ಕಂಪನಿ ಕೊಡುತ್ತೆ ರೈಸಿಂಗ್ ಸ್ಟಾರ್ ಆದಂತವರಿಗೆ. ಸೊ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಲೀಡರ್ಸ್ ಕಡೆಯಿಂದ, ಸೊ ಜೊತೆಗೆ ಸಾಕಷ್ಟು ದೊಡ್ಡ ದೊಡ್ಡ ಇವೆಂಟ್ಗಳು ನಡೆಯುತ್ತಲ್ಲ, ಇವೆಂಟ್ಗಳಲ್ಲೂ ಕೂಡ ಲೈವ್ ಅಲ್ಲಿ ಸೊ ಒಂದು ಬ್ಯಾಡ್ಜ್ ಆಗಿರ್ಬೋದು, ಸೊ ಜೊತೆಗೆ ರೆಕಗ್ನೇಷನ್ ಆಗಿರ್ಬೋದು, ಸೊ ಇದನ್ನು ಕೂಡ ರೈಸಿಂಗ್ ಸ್ಟಾರ್ ಗಳಿಗೆ ಕೊಡ್ತಾ ಹೋಗ್ತಾರೆ. ಸೊ ಆ ಒಂದು ಶೇರ್ಸ್ ಜೊತೆಗೆ ಸೊ ಈ ತರದೊಂದು ಬೆನಿಫಿಟ್ ಕೂಡ ಸಿಗುತ್ತೆ ರೈಸಿಂಗ್ ಸ್ಟಾರ್ ಆಗೋದ್ರಿಂದ. ಸೊ ಅದ್ರ ಜೊತೆಗೆ ಖುಷಿ ವಿಚಾರ ಏನಂದ್ರೆ ರೈಸಿಂಗ್ ಸ್ಟಾರ್ ಆದಂತವರಿಗೆ ಲೀಡರ್ಸ್ ಕಡೆಯಿಂದ ಒಂದು ವಿಶೇಷವಾಗಿರುವಂತ ತರಬೇತಿ ಸಿಗುತ್ತೆ. ಈಗ ಇಲ್ಲಿ ಏನ್ ನಡೀತಾ ಇದೆಯಲ್ಲ, ಈಗ ಎವ್ರಿ ಡೇ ನಾವು ಪ್ರತಿದಿನ 9 ಗಂಟೆಗೆ ಅಟೆಂಡ್ ಮಾಡ್ತಾವಲ್ಲ, ಆ ತರದ್ದು ಕ್ಲಾಸ್ಗಳೆಲ್ಲ, ಇದಕ್ಕಿಂತ ವಿಭಿನ್ನವಾಗಿರುವಂತ ಕ್ಲಾಸು ಸೊ ಅವರಿಗೆ ಸಿಗುತ್ತೆ. ಸೊ ಯಾವಾಗ ಅಂದ್ರೆ ಅವರು ರೈಸಿಂಗ್ ಸ್ಟಾರ್ ಆದಾಗ ಅವರಿಗೆ ಒಂದು ಸ್ಪೆಷಲ್ ಗ್ರೂಪಿಗೆ ಎಂಟ್ರಿ ಸಿಗುತ್ತೆ. ಓಕೆ, ಅದು ಆ ಗ್ರೂಪ್ ಯಾವುದು ಅಂದ್ರೆ ಮಿಷನ್ ಮಿಲೆನಿಯರ್ಸ್ ಗ್ರೂಪ್ ಅಂತ ಹೇಳಿ, ಮಿಲೆನಿಯರ್ಸ್ ಕ್ಲಬ್ ಅಂತ ಇದೆ. ಆ ಕ್ಲಬ್ ಗ್ರೂಪಿಗೆ ಎಂಟ್ರಿ ಸಿಗುತ್ತೆ. ಆ ಕ್ಲಬ್ ಗ್ರೂಪ್ ಅಲ್ಲಿ ಎಂಟ್ರಿ ಸಿಕ್ಕಾಗ ಅಲ್ಲಿ ವಿಶೇಷವಾಗಿರುವಂತ ತರಬೇತಿ ಪ್ರತಿ ಶುಕ್ರವಾರ ಸಿಗುತ್ತೆ. ಓಕೆ, ಇಲ್ಲಿರುವಂತವ್ರಿಗೆ ಇವತ್ತು ಎಲ್ರಿಗೂ ಕೂಡ ಶುಕ್ರವಾರ ಒಂದು ಸೆಷನ್ ಸಿಗ್ತಾ ಇಲ್ಲ, ಅಂದ್ರೆ ರೈಸಿಂಗ್ ಸ್ಟಾರ್ ಆದಂತವರಿಗೆ ಮಾತ್ರ ಸಿಗ್ತಾ ಇದೆ. ಸೊ ಹಾಗಾದ್ರೆ ನೀವು ಇವಾಗ ಫೋಕಸ್ ಮಾಡಿದ್ರೆ, ಈ ವಾರದಲ್ಲಿ ರೈಸಿಂಗ್ ಸ್ಟಾರ್ ಆಗ್ಲಿಕ್ಕೆ ಫೋಕಸ್ ಮಾಡಿದ್ರೆ, ಯಾರು ಸಿಂಗಲ್ ಇದ್ದೀರಾ ಅವ್ರು, ಯಾರು ಆಲ್ರೆಡಿ ನಿಮ್ ಜೊತೆಗೆ 3 to 4 ಮೆಂಬರ್ಸ್ ಆಲ್ರೆಡಿ ಇದ್ದಾರೆ, ನಾನು ರೈಸಿಂಗ್ ಸ್ಟಾರ್ ಆಗಿದ್ದೀನಿ ಅನ್ನೋಂಥವ್ರು, ನೀವು ಇವಾಗ ಕ್ರಿಯೇಟ್ ಮಾಡ್ಲಿಕ್ಕೆ ಫೋಕಸ್ ಮಾಡಿದ್ರೆ ಸೊ ಒಂದು ಅದ್ಭುತವಾದಂತ ಒಂದು ಅಪರ್ಚುನಿಟಿ ನಿಮ್ಗೆ ಸಿಗ್ಲಿಕ್ಕೆ ರೆಡಿ ಇದೆ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಆ ಒಂದು ಗ್ರೂಪಿಗೆ ಬಂದ್ರೆ ಅಲ್ಲಿ ಸಿಗ್ತಾ ಇರುವಂತಹ ಎಜುಕೇಶನ್, ಇವತ್ತು ಏನು ಶೇರಿಂಗ್ಸ್ ಅಲ್ಲಿ ನೀವು ತುಂಬಾ ಜನರದ್ದು ಕೇಳ್ತಾ ಇದ್ದೀರಾ, ಸೊ ನಾನು ಇಷ್ಟು PV ಮಾಡಿದೆ, 5 ದಿನದಲ್ಲಿ 500 PV ಮಾಡಿದೆ, ಸೊ ನಾನು ಜಸ್ಟ್ 2 ದಿನದಲ್ಲಿ 47,000 ರೂಪಾಯಿ ಪ್ರಾಡಕ್ಟ್ ಕೊಟ್ಟೆ ಮೇಡಮ್ ಹೇಳ್ತಾ ಇದ್ರು. ಸೊ ಇದೆಲ್ಲ ಯಾಕೆ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ರೆ ಅಥವಾ ಯಾಕೆ ಮಾಡ್ತಾ ಇದ್ರ ಅಂದ್ರೆ ಆ ಮಿಲೆನಿಯರ್ಸ್ ಕ್ಲಬ್ ಅಲ್ಲಿ ಸಿಗ್ತಾ ಇರುವಂತಹ ಜ್ಞಾನ ಅವರನ್ನ ಆ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದೆ. ಅವರನ್ನ ಮಿಲೆನಿಯರ್ಸ್ ಆಗ್ಲಿಕ್ಕೆ ಸೊ ಆಟೋಮೆಟಿಕ್ಲಿ ಅಲ್ಲಿ ಸಿಗ್ತಾ ಇರುವಂತ ಐಡಿಯಾಸ್ ಗಳಾಗಿರ್ಬೋದು, ಸೊ ಅಲ್ಲಿ ಸ್ಟ್ರಾಟರ್ಜಿನ ಪೂರ್ತಿ ಅಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಅದರಿಂದ ಇವತ್ತು ತುಂಬಾ ಜನ ಇವತ್ತು ಅಚೀವ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಹತ್ತತ್ರ ಇವಾಗ 230ಕ್ಕೂ ಹೆಚ್ಚು ಜನ ರೈಸಿಂಗ್ ಸ್ಟಾರ್ ಗಳಿಗೆ ಎವ್ರಿ ಫ್ರೈಡೆ ಸೊ 9 ಇದೇ ಟೈಮ್ ಅಲ್ಲಿ 9 PM ಗೆನೆ ಆ ಕ್ಲಾಸ್ ನಡೀತಾ ಇರುತ್ತೆ. ಇವಾಗ ನಾನು ಹೇಳೋದೇನಂದ್ರೆ ನೀವೆಲ್ಲರೂ ಕೂಡ ಡಿಸೈಡ್ ಮಾಡಿ, ಓಕೆ, ಸೊ ರೈಸಿಂಗ್ ಸ್ಟಾರ್
ಆಗಿ ಸೊ ಜೊತೆಗೆ ಮಿಲಿನಿಯರ್ಸ್ ಕ್ಲಬ್ಗೆ ಎಂಟ್ರಿ ಆದ್ರಿ ಅಂದ್ರೆ ಸೊ ಆದಷ್ಟು ಬೇಗ ನೀವು ಸ್ಟಾರ್ ಆಗ್ಲಿಕ್ಕೆ ಅಂದ್ರೆ 1 ಲಕ್ಷ ಸಂಪಾದನೆ ಮಾಡೋ ಲೆವೆಲ್ಗೆ ಬೆಳಿಲಿಕ್ಕೆ ನಿಮ್ಗೆ ಒಂದು ಅದ್ಭುತವಾದಂತಹ ಅಪರ್ಚುನಿಟಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಜಸ್ಟ್ ಒಂದು 2 ಜನರು ಹ್ಯಾಂಡ್ ರೈಸ್ ಮಾಡಬಹುದಾ? ಎವರಿ ಫ್ರೈಡೆ ಮಿಲಿನಿಯರ್ಸ್ ಕ್ಲಬ್ ನ ಟ್ರೈನಿಂಗ್ ತಗೊಳ್ತಾ ಇರುವಂತಹ ವ್ಯಕ್ತಿಗಳು 2 ಜನರಿಗೆ ಮಾತ್ರ ಚಾನ್ಸ್ ಕೊಡ್ತೀನಿ. ಸೊ ಹ್ಯಾಂಡ್ ರೈಸ್ ಮಾಡಬಹುದಾ 2 ಜನ? ಜಸ್ಟ್ ಮಿಲಿನಿಯರ್ಸ್ ಕ್ಲಬ್ ಟ್ರೈನಿಂಗ್ ಹೇಗಿರುತ್ತೆ ಅಂತ ಕೇಳಲಿಕ್ಕೆ. ನೋಡಿ, ಸೊ ಆಲ್ರೆಡಿ 3 ಜನ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ನೋಡೋಣ. ಫಸ್ಟ್ ಬಿಗ್ ಡ್ರೀಮರ್ ಸಂದೀಪ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡಿ. ಸಂದೀಪ್, ಎಸ್, ವೆಲ್ಕಮ್ ಸಂದೀಪ್ ಸರ್. ಫಸ್ಟ್ ಆಫ್ ಆಲ್ ಆ ಒಂದು ಗ್ರೂಪಿಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂತಂದ್ರೆ ಆ ಗ್ರೂಪ್ ಅನ್ನ ವೀಕ್ಲಿ 1 ಟೈಮ್ ಅಟೆಂಡ್ ಮಾಡೋದ್ರಿಂದ ಸೊ ನಮ್ಮ ಮೈಂಡ್ ಅನ್ನುವಂಥದ್ದು ತುಂಬಾ ಚುರುಕಾಗಿ ಕೆಲಸ ಮಾಡಿ ಸಪೋರ್ಟ್ ಆಗ್ತಿದೆ. ಆಮೇಲೆ ಕಡೆ ಟೀಮ್ ಅನ್ನ ಕಮಿಟ್ಮೆಂಟ್ ತಗೊಂಡು ಸೊ ಟೀಮಿಗೆ ಟಾರ್ಗೆಟ್ ಇಟ್ಟು ವರ್ಕ್ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಇದು ಫೋಕಸಬಲ್ ಆಗಿ ನಮ್ಗೆ ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತಿದೆ ಸರ್. ಸೊ ಆಕ್ಚುಲಿ ಅದನ್ನ ನೋಡ್ಬಿಟ್ಟು ಆ ಗಣೇಶ್ ಸರ್ ಕೂಡ ಒಂದು ಆಡಿಯೋ ಹಾಕಿದ್ವಿ ಸರ್. ಆ ಗ್ರೂಪಿಗೆ ನನ್ನ ಎಂಟೈರ್ ಟೀಮ್ ಅನ್ನ ಹೊಸಬ್ರನ್ನ ಕನೆಕ್ಟ್ ಮಾಡ್ಲಿಕ್ಕೆ ಸೊ ಒಂದು ವಿಡಿಯೋ ಅಥವಾ ಆಡಿಯೋನ ರೆಡಿ ಮಾಡ್ಕೊಡಿ ಸರ್, ನಾನು ಅದನ್ನ ಬಳಸ್ಕೊಳ್ತೀನಿ ಅಂತ. ಸೊ ಡೆಫಿನೆಟ್ಲಿ ಸರ್, ಆ ಒಂದು ಗ್ರೂಪ್ ಅಲ್ಲಿ ಇದ್ರೆ ನಿಜವಾಗ್ಲೂ ತುಂಬಾ ಬೇಗನೆ ನಾವು ಲಕ್ಷಾಧಿಪತಿಗಳಾಗೋದಕ್ಕೆ ನಮ್ಮ ಹೊರಗಡೆಯಿಂದ. ಸಂದೀಪ್ ಜಿ, ಮಿಲೇನಿಯರ್ಸ್ ಕ್ಲಬ್ ಬಂದಾದ್ಮೇಲೆ ಏನ್ ಗ್ರೋತ್ ಆಯ್ತು ನಿಮ್ಮಲ್ಲಿ? ಸರ್, ಮೊದಲನೇದಾಗಿ ಆ ಗ್ರೂಪಿಗೆ ಬಂದ್ರ ಮೇಲ್ಗಡೆ ಒಂದು ಮಿಲೇನಿಯರ್ ಆಗ್ತೀನಿ ಅನ್ನೋ ನಂಬಿಕೆ ಅಗಾಧವಾಗಿ ನನ್ನ ಒಳಗಡೆ ಸೃಷ್ಟಿ ಆಗಿದೆ. ಜೊತೆಗೆ ಟೀಮ್ ಅನ್ನುವಂಥದ್ದನ್ನ ಕೆಳಗಡೆ ಅಂದ್ರೆ ಸ್ಟ್ರಕ್ಚರ್ ಟು ಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೇಕಂತ ಅಲ್ಲೇ ಮೈಂಡ್ ಸೆಟ್ ಆಗಿದ್ದು. ಇಲ್ಲಿವರೆಗೂ ಕೇಳ್ತಾ ಇದ್ದೆ, ಬಟ್ ಅದನ್ನ ಬಿಲ್ಡ್ ಮಾಡೋದಕ್ಕೆ ನನಗೆ ಐಡಿಯಾ ಸಿಗ್ತಾ ಇರಲಿಲ್ಲ. ಅಲ್ಲಿ ತುಂಬಾ ಚೆನ್ನಾಗಿ ಐಡಿಯಾ ಸಿಗ್ತಾ ಇತ್ತು. ಹಂಗಾಗಿ ನನಗೆ ಕರೆಕ್ಟ್ ಆಗಿ 5 ಲೈನ್ ಫ್ರಂಟ್ ಲೈನ್ಸ್ ಇದೆ, ಡಿಫ್ರೆಂಟ್ ಲೀಗ್ಸ್ ಕೆಳಗಡೆ 1, 2, 3 ಈ ತರ ಬಿಲ್ಡ್ ಆಗ್ತಿರುತ್ತೆ ಟೀಮ್. ಅದಕ್ಕೆ ಮೇಜರ್ ಕಾರಣ ಮಿಲೇನಿಯರ್ಸ್ ಮೀಟಿಂಗ್ ಸರ್. ಸೂಪರ್ ಸೂಪರ್, ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಜಿ. ಸೊ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ನಾನು ಕೂಡ ನೋಡ್ತಾ ಇದ್ದೀನಿ. ಸೊ ಸಾಕಷ್ಟು ಸ್ಪೀಡ್ ಅಲ್ಲಿ ಮಿಲೇನಿಯರ್ಸ್ ಕ್ಲಬ್ ಬಂದಾದ್ಮೇಲೆ ಸಾಕಷ್ಟು ಸ್ಪೀಡ್ ಅಲ್ಲಿ ನೀವು ಗ್ರೋತ್ ಆಗ್ತಾ ಇದ್ದಾರೆ. ಎಂಟರ್ ಟೀಮ್ ಕ್ರಿಯೇಟ್ ಆಗಿದೆ. ಟೀಮ್ ಇಂದ ಸಾಕಷ್ಟು ರಿಸಲ್ಟ್ ಕೂಡ ಬರ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಣೇಶ್ ಪೂಜಾರಿ ಸರ್, ನ ಅನ್ಮ್ಯೂಟ್ ಮಾಡಿ. ಸರ್, ಗುಡ್ ಮಾರ್ನಿಂಗ್ ಸರ್. ಮಿಲೇನಿಯರ್ಸ್ ಕ್ಲಬ್ ಗೆ ಜಾಯ್ನ್ ಆದ್ಮೇಲೆ ಅಲ್ಲಿಂದ ನನ್ನ ಡೌನ್ ಅಲ್ಲಿ ಇಬ್ರು ಅಗೇನ್ ಈ ಮಿಲೇನಿಯರ್ಸ್ ಕ್ಲಬ್ ಅಲ್ಲಿ ಫ್ರೈಡೆ ಜಾಯ್ನ್ ಆಗ್ತಾ ಇರುವಂತದ್ದು. ಫಸ್ಟ್ ನಾನು ಒಬ್ಬನೇ ಜಾಯ್ನ್ ಆಗಿದ್ದು, ಇವಾಗ 2 ಜನ ಆಲ್ರೆಡಿ ಜಾಯ್ನ್ ಆಗ್ತಾ ಇದ್ದಾರೆ. ಅದು ಬಿಟ್ಟು ನನ್ನ ಡೌನ್ ಅಲ್ಲಿ 2 ಜನನ ಆಲ್ರೆಡಿ ರೇಸ್ಗೆ, ಎಂಬ್ರೈಸ್ ರೇಸ್ಗೆ, ಟ್ರಿಪ್ ರೇಸ್ಗೂ ಕೂಡ ಕನೆಕ್ಟ್ ಮಾಡಿರುವಂತದ್ದು. ಅದು ಬಿಟ್ಟು ರೆಗ್ಯುಲರ್ ಫೀಲ್ಡ್ ವರ್ಕ್ ಅಂತ ಹೇಳಿ ಅಲ್ಲಿ ಒಂದು 5,000 rupees ಟಾರ್ಗೆಟ್ ಕೊಟ್ಟಿದ್ರು. ಆ 5,000 rupees ಟಾರ್ಗೆಟ್ ಅನ್ನ ಫೀಲ್ಡ್ ವರ್ಕ್ ಅಲ್ಲಿ 5,000 to 6,000 rupees ಇಲ್ಲದೆ ವಾಪಸ್ ಬರುದಿಲ್ಲ. ಅದು ರೆಗ್ಯುಲರ್ ಆಗುವಂತದ್ದು. ಅಲ್ಲಿಂದ ನನಗೆ ಅರ್ಥ ಆಗಿರೋದು ಏನಂತ ಹೇಳಿದ್ರೆ, ಎವ್ರಿ ಡೇ ಮಿನಿಮಮ್ 800 to 1,000 rupees ಮಿನಿಮಮ್ ರಿಟೇಲ್ ಪ್ರಾಫಿಟ್ ಅನ್ನ ಮಾಡಿಯೇ ಮನೆಗೆ ಬರುವಂತದ್ದು. ಸೊ ಇದರಿಂದ ಪ್ರತಿಯೊಂದು ಕೂಡ ಮಿಲೇನಿಯರ್ಸ್ ಆಗೋದಂತೂ 100% ಅಂತ ಹೇಳಿ ಕಾನ್ಫಿಡೆನ್ಸ್ ಸಿಕ್ಕಿರುವಂತದ್ದು. ಮತ್ತೆ ಆ ಒಂದು ಎನರ್ಜಿ ಬೂಸ್ಟ್ ಎಲ್ಲ ಲೀಡರ್ಸ್ ಗಳ ಒಂದು ಕೋಚಿಂಗ್, ದೊಡ್ಡ ಘಟಾನುಘಟಿ ಲೀಡರ್ಸ್ ಗಳು 20 ವರ್ಷ 25 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹ ಲೀಡರ್ಸ್ ಗಳ ಕೋಚಿಂಗ್ ಸಿಗುವಂತದ್ದು. ಅದರಿಂದ ನಮ್ಗೆ ತುಂಬಾನೇ ಇನ್ಸ್ಪೈರ್ ಆಗಿ ನಾವು ಕೆಲಸ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ, ಅದೇ ರೀತಿ ಟೀಮ್ ಅನ್ನು ಕೂಡ ಬಿಲ್ಡ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಇರುವಂತದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈರಣ್ಣ ಹೋಗಾರ್ ಸರ್, ಅನ್ಮ್ಯೂಟ್ ಮಾಡಿ ಈರಣ್ಣ ಹೋಗಾರ್ ಸರ್ನ. ಸರ್, ಈರಣ್ಣ ಹೋಗಾರ್ನ ಅನ್ಮ್ಯೂಟ್ ಮಾಡಿ. ಎಸ್ ಸರ್. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಕ್ಚುಲಿ ಒಂದು ಮಂಡೇ ಟು ಥರ್ಸ್ಡೇ ವರ್ಗೂ ಜ್ಞಾನಾರ್ಜನೆ ಮಾಡ್ತೀವಿ ಸರ್. ಫ್ರೈಡೆ ಆಕ್ಷನ್ ಮಾಡ್ತೀವಿ. ಸೊ ನನಗೆ 2 ವಾರದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನನ್ನ ಟೀಮಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವರು ಮಂಡೆಯಿಂದ ಗುರುವಾರವರೆಗೂ ಜ್ಞಾನ ತಗೋತಾರೆ. ಫ್ರೈಡೆ ಅವ್ರಿಗೆ ಏನು ಕೆಲಸ ಇರೋದಿಲ್ಲ. ಸರ್ ಏನಿದೆ ಇವತ್ತು ಅಂತ ಕೇಳ್ತಾರೆ. ಅವಾಗ ನಾನು ಈ ಕ್ಲಾಸಲ್ಲಿ ನಡೆದಿರುವಂತಹ ಜ್ಞಾನವನ್ನ ನಾನ್ ತಗೊಂಡು ಅಲ್ಲಿ ಆಕ್ಷನ್ ಮಾಡ್ತೀನಿ ನಾನು. ಸೊ ಅದರಿಂದ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆಮೇಲೆ ಎಷ್ಟು ಸ್ಪಷ್ಟತೆ ಇದೆ ಅಂದ್ರೆ ಸರ್, ಇಲ್ಲಿವರೆಗೂ ನಾವು ಬಿಸ್ನೆಸ್ ಯಾವ ರೀತಿ ಮಾಡ್ತಿದ್ವಿ ಅಂದ್ರೆ, ಈ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನಾನು ಲಾಯಲ್ಟಿ ಪ್ಲಾನ್ ಕೊಟ್ಟು ಅವ್ರಿಗೆ ಜಾಯ್ನ್ ಮಾಡಿಸ್ತಾ ಇದ್ರೆ, ಬಟ್ ಇವತ್ತು ಮಾತ್ರ 1 ಲಕ್ಷ ಇನ್ಕಮ್ ಸಂಪಾದನೆ ಮಾಡ್ಲಿಕ್ಕೆ ಬನ್ನಿ ಅಂತ ಸೊ ಆತರ ಇನ್ವೈಟ್ ಮಾಡಿ ಜಾಯ್ನ್ ಮಾಡಿಸ್ತಾ ಇದ್ದೀನಿ. ಇದು ವರ್ಕ್ ಸ್ಟ್ರಾಟಜಿ ಚೇಂಜ್ ಆಗಿರುವಂತದ್ದು ಸರ್.
ಸೂಪರ್ ಸೂಪರ್ ಥ್ಯಾಂಕ್ ಯು ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ಸಾವಿತ್ರಿ ಗಾವಿಮಠ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವ್ರದ್ದೊಂದು ತಗೊಂಡ್ ಬಿಡೋಣ. ಹ್ಯಾಂಡ್ ರೈಸ್ ಮಾಡ್ಬಿಟ್ಟಿದ್ದಾರೆ. ಅನ್ಮ್ಯೂಟ್ ಮಾಡಿ ಸರ್. ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. Good morning. ಇವತ್ತಿನ ಒಂದು ಸೆಷನ್ ಸರ್ ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಇವತ್ತಿನ ಸೆಷನ್ ಖುಷಿ ಆಗ್ತಾ ಇದೆ ನಮ್ಗೆ. ಹೇಳ್ಬೇಕು ಅಂತಂದ್ರೆ Thank you. ಮಿಲಿಯನರ್ಸ್ ನಾವು ಎಷ್ಟೊಂದು ಅಂತಂದ್ರೆ ಒಂದು ಆರ್ಡರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅಲರ್ಟ್ ಆಗಿರ್ತಾವ ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ ಇದಾರೆ ಲೀಡರ್ಸ್ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಅದು ಕೂತ್ಕೊಂಡಾಗ ನಮ್ಗೆ ರಿಟೇಲಿಂಗ್ ಚೆನ್ನಾಗ್ ಆಗ್ತಾ ಇದೆ ಸರ್. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ರೈಸಿಂಗ್ ಸ್ಟಾರ್ಸ್ ಹೆಚ್ಚಿಗೆ ಬರ್ತಾ ಇದ್ದಾರೆ. ನಮ್ಮ ಯಶೋಧ ಮೇಡಮ್ ರೆಗ್ಯುಲರ್ ಆಗಿ ಶೇರಿಂಗ್ಸ್ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟು ಡೆಡಿಕೇಶನ್ ಇಂದ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು ಲೀಡರ್ಸ್ ಇದಾರೆ, ಎಷ್ಟೊಂದ್ ಜನ ನಮ್ಗೆ ಇನ್ಸ್ಪಿರೇಷನ್ ಇರ್ಲಿ. ಸೊ ನಾವು ಕೂಡ ಇದೇ ರೀತಿ ಮಾಡಿ ಇದ್ರಲ್ಲಿ ಬೆಳಿಬೇಕು ಅನ್ನೋದ ಇನ್ನೂ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರ್ತಾ ಇದೆ ಸರ್. ಸೊ ಬೆಸ್ಟ್ ಆಗಿರುತ್ತೆ ಸರ್. ಎಲ್ಲ ಲೀಡರ್ಸ್ ಕೂಡ ನಮ್ಗೋಸ್ಕರ ಇಷ್ಟೊಂದೆಲ್ಲ ಸೆಷನ್ಸ್ ಕೊಡ್ತಾ ಇರೋದ್ರಿಂದ ತುಂಬಾ ಮೋಟಿವೇಟ್ ಆಗುತ್ತೆ, ಹಾಗೆ ಕೆಲಸ ಮಾಡಕ್ಕೆ ಉತ್ಸಾಹ ಜಾಸ್ತಿ ಆಗುತ್ತೆ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಅದ್ಭುತವಾದಂತ ಶೇರಿಂಗ್ಸ್ ಗೆ ನೆಟ್ವರ್ಕ್ ಚಾಲೆಂಜಸ್ ಇದ್ರು ಕೂಡ ನೀವು ಶೇರ್ ಮಾಡ್ಕೋಬೇಕಂತ ಮುಂದೆ ಬಂದಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಕೇಳಿದ್ರಲ್ವಾ ಮಿಲೇನಿಯರ್ಸ್ ಕ್ಲಬ್ ರೈಸಿಂಗ್ ಸ್ಟಾರ್ ಆಗೋದ್ರಿಂದ ಮಿಲೇನಿಯರ್ಸ್ ಕ್ಲಬ್ ಅಲ್ಲಿ ಏನೆಲ್ಲ ಒಂದು ಬೆನಿಫಿಟ್ ಸಿಗ್ತಾ ಇದೆ ಅಂತ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಾ. ಸೊ ಫೋಕಸ್ ಮಾಡಿ, ಸೊ ರೈಸಿಂಗ್ ಸ್ಟಾರ್ ಆಗ್ಲಿಕ್ಕೆ ಮತ್ತೆ ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ಬೇಗ ಮಾಡಿದ್ರೆ ಈ ವಾರದಲ್ಲೇ ಮಾಡ್ಕೊಂಡ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ ನೆಕ್ಸ್ಟ್ ಬರುವಂತ ಫ್ರೈಡೆ ನಿಮಗೆ ಮಿಲೇನಿಯರ್ಸ್ ಕ್ಲಬ್ ಅಲ್ಲೂ ಕೂಡ ಅವಕಾಶ ಸಿಗುತ್ತೆ. ಆ ಮಿಲೇನಿಯರ್ಸ್ ಕ್ಲಬ್ ಅನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಈ ಮಂತ್ ಎಂಡ್ ಒಳಗಡೆ ನೀವು ಈ ಮಂತ್ ಎಂಡ್ ಒಳಗಡೆನೆ ರೈಸ್ ಅನ್ನು ಕೂಡ ಕ್ವಾಲಿಫೈಡ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನಾನು ಸಿಂಗಲ್ ಪರ್ಸನ್ ಯಾರಿದಾರೋ ಅವರಿಗೆ ಈ ಒಂದು ಅಪರ್ಚುನಿಟಿನ ಬಳಸ್ಕೊಳ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಈ ವಾರದಲ್ಲಿ ರೈಸಿಂಗ್ ಸ್ಟಾರ್ ಆದ್ರೆ ಇನ್ನು ಕಳೆದ 2-3 ವಾರದಲ್ಲಿ ನೀವು ರೈಸ್ ಅನ್ನೇ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ 100% ಮಾಡಬಹುದು. ಹಾಗಾಗಿ ರೈಸಿಂಗ್ ಸ್ಟಾರ್ ನ ಫೋಕಸ್ ಮಾಡಿ ಅಂತ ಹೇಳ್ತಾ, ಇವಾಗ ನೆಕ್ಸ್ಟ್ ನೋಡೋಣ. ಒಂದು ವಿಶೇಷವಾಗಿರುವಂತ ಪ್ರಮೋಷನ್ ನ ಕಂಪನಿ ಕೊಟ್ಟಿದೆ. ಸೊ ಲಾಸ್ಟ್ 2 ತಿಂಗಳಿಂದನೂ ಕೂಡ ಅದು ಕಂಟಿನ್ಯೂ ಆಗಿ ಲೀಡರ್ಸ್ ಗಳು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾನೆ ಇದ್ದಾರೆ. ಸೊ ಸಾಕಷ್ಟು ಜನ ಏನಂದ್ರೆ ಈಸಿ ಇದೆ, ಕ್ವಾಲಿಫೈಡ್ ಆಗ್ತೀನಿ ಅಂತ ಅನ್ಕೊಂಡಿದ್ರು, ಆದ್ರೆ 2 ತಿಂಗಳು ಆಗಿಲ್ಲ. ಇವಾಗ ಜುಲೈ ಬಂದಿದೆ, ಜುಲೈಯಲ್ಲೂ ಕೂಡ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಇವಾಗ ಕೇಳಿ, ಈಗ 5 ತಿಂಗಳು ಮಾತ್ರ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆಗುತ್ತೆ. 5 ತಿಂಗಳಲ್ಲಿ 15 ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡ್ಬೇಕು ರೈಸ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಆದ್ರೆ ಲಾಸ್ಟ್ 2 ತಿಂಗಳಲ್ಲಿ ಅನ್ಕೊಂಡಲ್ಲ ಬಹಳ ಈಸಿ ಇದೆ ಅಂತೇಳಿ, ಹಾಗೇನೆ ಇವಾಗ್ಲೂ ಅನ್ಕೊಂಡ್ರೆ ಖಂಡಿತ ಅಪರ್ಚುನಿಟಿ ಕೈ ಮಿಸ್ ಆಗ್ಬಿಡೋದು. ಹಾಗಿದ್ರೆ ವೆರಿ ಇಂಪಾರ್ಟೆಂಟ್, ಯಾಕೆ ಇದನ್ನ ನಾವು ಕ್ವಾಲಿಫೈಡ್ ಆಗ್ಬೇಕು? ಕ್ವಾಲಿಫೈಡ್ ಆದ್ರೆ ಏನ್ ಸಿಗುತ್ತೆ, ಆಗಿಲ್ಲ ಅಂದ್ರೆ ಏನ್ ಸಿಗುತ್ತೆ? ಆಲ್ರೆಡಿ ರೈಸ್ ಕ್ವಾಲಿಫೈಡ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ಆಲ್ರೆಡಿ ಲೀಡರ್ಸ್ ಗಳು ತುಂಬಾ ಸರಿ ಟ್ರೈನಿಂಗ್ ಕೊಟ್ಟಿದ್ದಾರೆ. 4 ಲೆಗ್ ಅಲ್ಲಿ ರೈಸಿಂಗ್ ಸ್ಟಾರ್ ಅನ್ನ ಕ್ರಿಯೇಟ್ ಮಾಡೋದು, ಇಷ್ಟೇ ಸಿಂಪಲ್. ಆ ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ 3 ಮೆಥಡ್ ಅನ್ನ ಕೊಟ್ಟಿದ್ದಾರೆ. ಯಾವ್ದು ಬೇಕಾದ್ರೂ ನೀವು ಅಳವಡಿಸ್ಕೋಬಹುದು. ಒಂದು, ನಿಮ್ಮ ಫ್ರಂಟ್ ಲೈನ್ 20 PV ಮಾಡಿ ಅವ್ರ ಕೆಳಗಡೆ 20-20-20 4 ಲೈನ್ ನ ಮಾಡಿ ಕೂಡ ರೈಸಿಂಗ್ ಸ್ಟಾರ್ ಕ್ವಾಲಿಫೈಡ್ ಮಾಡಬಹುದು. ಅಥವಾ ಫ್ರಂಟ್ ಲೈನ್ 50 PV ಮಾಡಿ ಅವ್ರ ಕೆಳಗಡೆ 3 ಫ್ರಂಟ್ ಲೈನ್ 20 PV ಮಾಡಿದ್ರು ಕೂಡ ಸೊ ಕ್ವಾಲಿಫಿಕೇಶನ್ ನ ಮಾಡ್ಕೋಬಹುದು. 3ನೇ ಆಪ್ಷನ್, ಫ್ರಂಟ್ ಲೈನ್ 100 PV ಮಾಡಿ ಅವ್ರ ಕೆಳಗಡೆ 2 ಫ್ರಂಟ್ ಲೈನ್ 20-20 PV ಮಾಡಿದ್ರು ಕೂಡ ರೈಸಿಂಗ್ ಸ್ಟಾರ್ ನ ಕ್ವಾಲಿಫೈಡ್ ಮಾಡಬಹುದು. ಈ 3 ಆಪ್ಷನ್ ಅಲ್ಲಿ ಯಾವುದನ್ನು ಬೇಕಾದ್ರೂ ಕ್ವಾಲಿಫೈಡ್ ಮಾಡಿ, ಆದ್ರೆ 4 ಲೆಗ್ ಅಲ್ಲಿ ರೈಸಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡಿ ನೀವು ರೈಸ್ ಪಾಯಿಂಟ್ ಅನ್ನ ಕಲೆಕ್ಟ್ ಮಾಡಬಹುದು. ಇದು ಕೊನೆಯ ಅವಕಾಶ ಸ್ನೇಹಿತರೆ. ಈ ಮಂತ್ ನೀವು ಡಿಸೈಡ್ ಮಾಡಿದ್ರೆ, ಜುಲೈ ಡಿಸೈಡ್ ಮಾಡಿದ್ರೆ ಮಾತ್ರ ಅದನ್ನ ಕಂಟಿನ್ಯೂ ಆಗಿ ಕ್ಲೋಸ್ ಮಾಡ್ಲಿಕ್ಕೆ ನಿಮ್ಗೆ ಆಗುತ್ತೆ. 5 ಮಂತ್ ಕಂಟಿನ್ಯೂ ಆಗಿ ಕ್ಲಿಯರ್ ಮಾಡ್ಕೋಬಹುದು. ಈ ಮಂತ್ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಪರ್ಚುನಿಟಿ. ಹಾಗಾಗಿ ಸೊ ನಾನ್ ನಿಮ್ಗೆ ಹೇಳೋದೇನಂದ್ರೆ, ಇದು ಕೊನೆಯ ಅವಕಾಶ ಇದನ್ನ ಕ್ವಾಲಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಇದನ್ನ ಕ್ವಾಲಿಫಿಕೇಶನ್
ಮಾಡಿಕೊಂಡ್ರೆ ಏನಾಗುತ್ತೆ, ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ಸ್ಟೋರಿನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅವಾಗ ನಿಮ್ಗೆ ಅದರಲ್ಲಿ ಅರ್ಥ ಆಗ್ಬಹುದು ಅಂತ ಅನ್ಕೊಂಡಿದೀನಿ. ಆ ಆದ್ರೂ ಆಗಿಲ್ಲ ಅಂದ್ರೂ ಕೂಡ ಎರಡಕ್ಕೂ ಕೂಡ ಒಂದು ಪರಿಣಾಮ ಅಂತ ಇದ್ದೇ ಇರುತ್ತೆ. ಓಕೆ, ಆದ್ರೂ ಆಗಿಲ್ಲ ಅಂದ್ರೆ ಎರಡಕ್ಕೂ ಕೂಡ ಒಂದು ಪರಿಣಾಮ ಅಂತ ಇದ್ದೇ ಇರುತ್ತೆ. ಹಾಗಾದ್ರೆ ನೋಡೋಣ ಆ ಸ್ಟೋರಿ ಮುಖಾಂತರ ಏನ್ ಆಗುತ್ತೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು. ಒಬ್ಬ ಋಷಿ ಮುನಿ ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಸಂಜೆ ಕತ್ಲಾಗುತ್ತೆ. ಕತ್ಲಾದ ತಕ್ಷಣ ಅವ್ರಿಗೆ ಅನ್ಸುತ್ತೆ ನಡೆಯೋದು ಬೇಡ, ಇಲ್ಲೆಲ್ಲಾದ್ರೂ ಹಾಲ್ಟ್ ಹಾಕಿ ಬೆಳಗ್ಗೆ ಎದ್ದು ಹೋಗೋಣ ಅಂತ ಅನ್ಕೊಳ್ತಾರೆ. ಸರಿಯಾಗಿ ಎಲ್ರು ಕೇಳಿಸ್ಕೊಳ್ಳಿ ಈ ಸ್ಟೋರಿ. ಆಮೇಲೆ ಹಾಗಾದ್ರೆ ಎಲ್ಲಿ ಉಳಿಯೋದು ಅಂತ ಅವ್ರಿಗೆ ಯೋಚನೆ ಬರುತ್ತೆ. ಸ್ವಲ್ಪ ತಿರುಗಿ ನೋಡ್ತಾರೆ. ಒಂದು ಚಿಕ್ಕ ಒಂದು ಮನೆ ಇರುತ್ತೆ, ಅಂದ್ರೆ ಒಬ್ಬ ಬಡ ಮೀನುಗಾರನ ಮನೆ ಇರುತ್ತೆ. ಅಲ್ಲಿ ಹೋಗಿ ಕೇಳ್ತಾರೆ, ನನಗೆ ಇವತ್ತೊಂದಿನ ಇಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತ. ಆ ಮೀನುಗಾರ ಬಹಳ ಖುಷಿಯಿಂದ ಅವ್ರನ್ನ ಉಳಿಸ್ಕೊಳ್ತಾನೆ. ಯಾಕಂದ್ರೆ ಋಷಿಮುನಿ ಬಂದಿದ್ದಾರೆ ಅಂದ್ರೆ ಎಲ್ರು ಕೂಡ ಇಷ್ಟ ಆಗುತ್ತೆ, ಹಾಗಾಗಿ ಅವರು ಉಳಿಸ್ಕೊಳ್ತಾರೆ. ಉಳಿಸ್ಕೊಂಡು ಬೆಳಗ್ಗೆ ಎದ್ದು ಹೊರಡುವಾಗ ಆ ಋಷಿ ಮುನಿ ಕೇಳ್ತಾರೆ ಆ ಬಡ ಮೀನುಗಾರನಿಗೆ, ನಿಮಗೆ ಏನ್ ಕೊಡ್ಲಿ ನಾನು? ರಾತ್ರಿ ಎಲ್ಲ ನಂಗೆ ಉಳ್ಕೊಳ್ಳಿಕ್ಕೆ ಊಟದ ವ್ಯವಸ್ಥೆ ಎಲ್ಲದೂ ಕೂಡ ವ್ಯವಸ್ಥೆ ಮಾಡಿದೀರಾ, ತುಂಬಾ ಚೆನ್ನಾಗಿ ನಾನು ನೋಡ್ಕೊಂಡಿದ್ದೀರಾ, ನಿಮ್ಗೆ ನಾನು ಏನ್ ಕೊಡ್ಲಿ ಅಂತ ಕೇಳಿದಾಗ ಬಡ ಮೀನುಗಾರ ಕೇಳ್ತಾನೆ, ನಾನು ಬಡವ ಇದ್ದೀನಿ, ನಾನು ಶ್ರೀಮಂತ ಆಗ್ಬೇಕು, ನಂಗೆ ಬಂಗಾರ ಕೊಡಿ ಅಂತ ಕೇಳ್ತಾನೆ. ಬಂಗಾರ ಕೊಡಿ ಅಂತ ಕೇಳಿದಾಗ ಋಷಿ ಮುನಿ ಹೇಳ್ತಾನೆ, ನಂತವ ಕೊಡ್ಲಿಕ್ಕೆ ಏನೂ ಇಲ್ಲ, ಆದ್ರೆ ಒಂದು ಐಡಿಯಾ ಇದೆ, ಆ ಐಡಿಯಾನ ನಾನು ನಿಮ್ಗೆ ಕೊಡ್ತೀನಿ, ಅದನ್ನ ನೀವು ಚೆನ್ನಾಗಿ ಬಳಸ್ಕೊಂಡ್ರೆ ನೀವೇನ್ ಕೇಳಿದ್ರಲ್ಲ ಅದನ್ನ ಎಷ್ಟು ಬೇಕಾದ್ರೂ ಪಡ್ಕೋಬಹುದು ಅಂತ ಋಷಿ ಮುನಿ ಹೇಳ್ತಾನೆ. ಹಾಗಾದ್ರೆ ಏನದು ಸ್ವಾಮಿ ಅಂತ ಅವ್ನು ಕೇಳಿದಾಗ ಋಷಿ ಮುನಿ ಹೇಳ್ತಾರೆ, ಬೆಳಗಿನ ಜಾವದಲ್ಲಿ ಎದ್ದು ಇಡೀ ಸಮುದ್ರದ ಪಕ್ಕದಲ್ಲಿ ಇರುವಂತ ಎಲ್ಲಾ ಕಡೆ ಹೋಗಿ ಇರುವಂತ ಎಲ್ಲಾ ಕಪ್ಪೆ ಚಿಪ್ಪುಗಳನ್ನ ತಗೊಂಡು ಬಂದು ಒಂದ್ ಕಡೆ ಇಟ್ಕೊಂಡು, ಓಕೆ, ಅದನ್ನೆಲ್ಲ ಓಪನ್ ಮಾಡಿ ಅದರಲ್ಲಿ ಒಂದು ಕಪ್ಪೆ ಚಿಪ್ಪಲ್ಲಿ ಸ್ಪರ್ಶ ಮಣಿ ಅಂತ ಸಿಗುತ್ತೆ. ಆ ಸ್ಪರ್ಶ ಮಣಿನ ತಗೊಂಡು ಯಾವುದೆಲ್ಲ ಕಬ್ಬಣ ಇದೆಯಲ್ಲ ಎಲ್ಲ ಕಬ್ಬಣಕ್ಕೆ ನೀವು ಟಚ್ ಮಾಡಿ, ಯಾವುದಕ್ಕೆಲ್ಲ ಟಚ್ ಮಾಡ್ತಿರೋ ಅದೆಲ್ಲದೂ ಕೂಡ ಬಂಗಾರ ಆಗುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ಅಂತ ಹೇಳಿ ಋಷಿ ಮುನಿ ಹೋಗ್ಬಿಡ್ತಾರೆ. ಓಕೆ, ಈ ಬಡ ಮೀನುಗಾರ ಏನ್ ಮಾಡ್ತಾನೆ ಅಂದ್ರೆ ಬೆಳಗಿನ ಜಾವದಲ್ಲಿ ಹೋಗ್ತಾನೆ ಸಮುದ್ರಕ್ಕೆ ಹೋಗಿ ಎಲ್ಲ ಕಪ್ಪೆ ಚಿಪ್ಪುಗಳನ್ನೆಲ್ಲ ಆರಿಸ್ಕೊಳ್ತಾನೆ. ಯಾರು ಹತ್ರ ಬರದೇ ಇರೋಂತ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಪನ್ ಮಾಡುವಾಗ ಒಂದು ಚಿಕ್ಕ ಮೊಳೆನ ತಗೊಂಡೋಗಿರ್ತಾನೆ, ಕಬ್ಬಿಣದ ಮೊಳೆ. ಆ ಮೊಳೆನ ತಗೊಂಡೋಗಿರ್ತಾನೆ, ಚುಚ್ಚುತ್ತಾನೆ, ಓಪನ್ ಮಾಡ್ತಾನೆ, ಕಪ್ಪೆ ಚಿಪ್ ನೋಡ್ತಾನೆ, ಸಮುದ್ರಕ್ಕೆ ಎಸಿತಾನೆ. ಓಪನ್ ಮಾಡ್ತಾನೆ, ನೋಡ್ತಾನೆ, ಸಮುದ್ರಕ್ಕೆ ಎಸಿತಾನೆ. ಮಾಡ್ತಾ 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 2 ತಾಸು 3 ತಾಸು 4 ತಾಸು ಆಗುತ್ತೆ, 5 ತಾಸು ಆಗುತ್ತೆ. ತಾಳ್ಮೆ ಕಳೆದೋಗ್ಬಿಡುತ್ತೆ. ಋಷಿ ಮುನಿ ನಂಗೆ ಮೋಸ ಮಾಡ್ಬೋದ ಅಂತ ಫೀಲ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಆಗಲ್ಲ ಅಂತ ಬರುತ್ತೆ, ಸಿಗೋದಿಲ್ಲ ಅಂತ ಬರುತ್ತೆ. ಆಮೇಲೆ ಒಂದೇ ಸರಿ ಆಶ್ಚರ್ಯ ಆಗುತ್ತೆ ಅವನಿಗೆ. ಏನ್ ಗೊತ್ತಾ, ಕೈಯಲ್ಲಿರುವಂತಹ ಕಬ್ಬಿಣದ ಏನು ಮೊಳೆ ಇತ್ತು ಅದು ಬಂಗಾರ ಆಗಿದೆ. ಆಶ್ಚರ್ಯ ಆಗಿ ನೋಡ್ತಾನೆ. ಆದ್ರೆ ಯಾವ ಕಪ್ಪೆ ಚಿಪ್ಪಲ್ಲಿ ಸ್ಪರ್ಶ ಮಣಿ ಇದೆ ಅಂತೇಳಿ ಅವನಿಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಎಲ್ಲ ಓಪನ್ ಮಾಡಿ ಸಮುದ್ರಕ್ಕೆ ಎಸ್ದು ಬಿಟ್ಟಿದ್ದಾನೆ. ಆಮೇಲೆ ಟೆನ್ಷನ್ ಆಗುತ್ತೆ, ಅಯ್ಯೋ ನಾನು ತಾಳ್ಮೆಯಿಂದ ಅದನ್ನ ನೋಡ್ಕೋಬೇಕಾಗಿತ್ತು, ಸಿಕ್ತಿತ್ತು, ಎಲ್ಲ ಬಂಗಾರ ಮಾಡ್ಕೋಬಹುದಾಗಿತ್ತು ಅಂತ ಅನ್ಸುತ್ತೆ ಅವನಿಗೆ. ಪಶ್ಚಾತ್ತಾಪ ಪಡ್ತಾನೆ. ಸೊ ಈ ಸ್ಟೋರಿ ಇಲ್ಲಿಗೆ ಕ್ಲೋಸ್ ಆಯ್ತು. ಇವಾಗ ನಾನ್ ನಿಮಗೆ ಹೇಳೋದೇನಂದ್ರೆ, ಎಂಬ್ರೈಸ್ ಒಂದು ಸ್ಪರ್ಶ ಮಣಿ ಇದ್ದಾಗೆ. ನಿಮ್ಗೆ ನೀವು ಇದನ್ನ ಬಿಡದೇನೆ ಸರಿಯಾದ ರೀತಿ ಈ ಮಂತ್ನ ಆರಂಭನ ಚೆನ್ನಾಗಿ ಮಾಡ್ಕೊಂಡು ಎಂಡ್ ಅನ್ನ ಸರಿಯಾದ ರೀತಿ ನೀವು ಅದನ್ನ ತಗೊಂಡು ಹೋದ್ರೆ, ಸೊ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ನೀವೇನಾದ್ರೂ ಮೈಂಡ್ ಸೆಟ್ ಮಾಡ್ಕೊಂಡ್ರೆ, ಸೊ 100% ಸ್ಪರ್ಶ ಮಣಿ ತರ ನೀವು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ. ನೆಕ್ಸ್ಟ್ 4 ಲೈನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದರಿಂದ ನೀವೇನಾಗ್ತೀರಾ, ಪ್ಲಾಟಿನಮ್ ಅಚೀವ್ ಆಗ್ತೀರಾ, ರೆಡ್ ಡೈಮಂಡ್ ಆಗ್ತೀರಾ, ಡಬಲ್ ರೆಡ್, ತ್ರಿಬಲ್ ರೆಡ್, ಇದೆಲ್ಲ ಆಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಅಚೀವ್ಮೆಂಟ್ ಆಗ್ತಾ ಹೋಗ್ತೀರಾ, ಲಕ್ಷಾಧಿಪತಿ ಆಗ್ತೀರಾ. ಸೊ ಎಲ್ಲದೂ ಕೂಡ ಫಾರಿನ್ ಟ್ರಿಪ್, ಕಾರು ಎಲ್ಲದನ್ನು ಕೂಡ ಪಡ್ಕೊಳ್ತೀರಾ. ಯಾವಾಗ ಅಂದ್ರೆ, ಸೊ ಈ ಒಂದು ಎಂಬ್ರೈಸ್ ಅನ್ನ ಬೇಸಿಕ್ ಫೌಂಡೇಶನ್ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ, ನೀವ್ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ, ಸೊ ಆ ಬಡ ಮೀನುಗಾರನಿಗೆ ಹೇಗೆ ಪಶ್ಚಾತ್ತಾಪ ಆಗುತ್ತಲ್ಲ, ಅದೇ ಪಶ್ಚಾತ್ತಾಪನ
ನಾವು ಕೂಡ ಅನುಭವಿಸ್ಬೇಕಾಗುತ್ತೆ. ಅದು ಬರಬಾರ್ದು ಅಂದ್ರೆ ಸೊ ಖಂಡಿತ ಸೊ ನೀವು ಈ ಒಂದು ಎಂಬ್ರೇಸ್ ಅನ್ನ 100% ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಅವಾಗ್ಲೇ ಹೇಳಿದೆ, ಮಾಡಿದ್ರು ಮಾಡದೇ ಇದ್ರು ಪರಿಣಾಮ ಅಂತೂ ಖಂಡಿತ ಇರುತ್ತೆ. ಮಾಡಿದ್ರೆ ಏನ್ ಪರಿಣಾಮ ಇದೆ, ಮಾಡಿಲ್ಲ ಅಂದ್ರೆ ಏನ್ ಪರಿಣಾಮ ಇದೆ ಅಂತೇಳಿ ಆಲ್ರೆಡಿ ಆ ಸ್ಟೋರಿಯಲ್ಲಿ ನಿಮ್ಗೆ ಗೊತ್ತಾಗಿದೆ. ಸೊ ಹಾಗಾಗಿ ಅದನ್ನ ನೀವು ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಂಬ್ರೈಸ್ 100% ನಾವೆಲ್ಲರೂ ಕೂಡ ಅದನ್ನ ಪಡ್ಕೋಬೇಕು, ಅದರಲ್ಲಿ ಎಂಜಾಯ್ ಮಾಡ್ಬೇಕು. ಯಾಕೆಂದ್ರೆ ಅಲೆಪಿ ಒಳ್ಳೆ ಪ್ಲೇಸ್, ಅದು ತುಂಬಾ ಜನ ಆ ಪ್ಲೇಸಿಗೆ ಹೋಗಿಲ್ಲ ಕೇರಳ. ಸೊ ಒಂದು ಬೋಟ್ ಹೌಸ್ ಇರುವಂತ ಒಂದು ಪ್ಲೇಸ್, ಅದು 5 ಸ್ಟಾರ್ 7 ಸ್ಟಾರ್ ರೆಸಾರ್ಟ್ ಅಲ್ಲಿ ಎಂಜಾಯ್ ಮಾಡಿಸುತ್ತೆ ಕಂಪನಿ. ಸೊ ಇಂತ ಒಂದು ಅದ್ಭುತವಾದ ಅಪರ್ಚುನಿಟಿನ ನಾವೆಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಜೊತೆಗೆ ನಾಳೆ ಸೊ ಇನ್ನೂ ಒಂದು ವಿಶೇಷವಾಗಿರುವಂತಹ ಸ್ಪೆಷಲ್ ಏನು ವಿಶೇಷವಾದಂತ ಟ್ರೈನಿಂಗ್ ಅನ್ನು ಕೂಡ ನಾಳೆ ಪ್ಲಾನ್ ಮಾಡಿದ್ದಾರೆ ಲೀಡರ್ಸ್ಗಳು. ಓಕೆ, ನ್ಯೂ ಜಾಯ್ನಿಂಗ್ ಓರಿಯಂಟೇಶನ್ ಕಾರ್ಯಕ್ರಮ ನಾಳೆ ಇರುತ್ತೆ. ಅದನ್ನು ಕೂಡ ಎಲ್ಲ ನಿಮ್ಮ ಟೀಮ್ ನ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸಾಕಷ್ಟು ಜನ ಹೊಸಬ್ರು ಬಂದಿದ್ದಾರೆ, ಅವರಿಗೆ ಹೇಗೆ ಈ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೊಳ್ಳೋದು, ಯಾವ ರೀತಿ ಸ್ಪಾನ್ಸರ್ ಮಾಡಿಸೋದು, ಸೊ ಇದೆಲ್ಲದಕ್ಕೂ ಕೂಡ ನಾಳಿನ ಸೆಷನ್ ನಲ್ಲಿ ಮತ್ತೆ ಸಿಗ್ಲಿಕ್ಕೆ ರೆಡಿ ಇದೆ ಅಂತ ಹೇಳ್ತಾ, ಸೊ ಆಲ್ರೆಡಿ ಇವತ್ತು 9:32 ಆಗಿದೆ. 2 ನಿಮಿಷಗಳ ಕಾಲ ಜಾಸ್ತಿ ತಗೊಂಡಿದ್ದಕ್ಕೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಸೊ ಇವತ್ತಿನ ಈ ಸೆಷನ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಲೀಡರ್ಸ್. ಅವಕಾಶ ಕೊಟ್ಟಿರುವಂತ ಎಲ್ಲಾ ಲೀಡರ್ಸ್ ಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.